ಇಂಡಸ್ಟ್ರಿಯಲ್ಲಿ ಟ್ರೆಂಡಿಂಗ್ ಲಿರಿಕ್ ರೈಟರ್ಗಳಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಅದು ಯಾಕೆ ಟ್ರೆಂಡ್ ಆಗ್ತಿದೆ ಅಂತಪ್ಪ ಅಂದರೆ ಕಾಟೇರ ಸಿನಿಮಾ ಟ್ರೆಂಡಿಂಗಲ್ಲಿದೆ. ಹಾಗಾಗಿ ಕಾಟೇರ ಸಿನಿಮಾದ ರೈತಗೀತೆ ಸಾಂಗ್ ನೀವೇ ಬರ್ತಿರೋದು. ಸೊ ಹಾಡು ಹುಟ್ಟಿದ್ದು ಹೇಗೆ, ನಿಮ್ಗೆ ಅವಕಾಶ ಬಂದಿದ್ದು ಹೇಗೆ? ಮೊದಲನೇದಾಗಿ ನಮಸ್ಕಾರ ಸರ್. ಇದಕ್ಕೂ ಮುಂಚೆನೂ ನಾವು ಸಾಂಗ್ಸ್ಗಳು ಬರೆದಿದ್ದೆ ತುಂಬ. ಬಟ್ ಇದು ಸ್ಪೆಷಲ್ ಏನಕ್ಕೆ ಅಂತಂದರೆ, ನಾನು ಕಾಟೇರ ಸಿನಿಮಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೂಡ ವರ್ಕ್ ಮಾಡ್ತಾಯಿದ್ದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡ್ತಾ ಇರಬೇಕಾದ್ರೆ ಒಂದು ಸಾಂಗ್ ಬರೆಯೋದು ಅನ್ನೋ ಥರದ್ದು ಮೊದಲೇ ಪ್ಲ್ಯಾನ್ ಇತ್ತು. ಬಟ್ ತರುಣ್ ಸರ್ ಏನಂದರೆ ಆಲ್ರೆಡಿ ಬೇರೆ ಬೇರೆಯವ್ರಿಗೆಲ್ರಿಗೂ ಒಂದೊಂದು ಸಾಂಗ್ ಅನ್ನೋ ಥರದ್ದು ಫಿಕ್ಸ್ ಆಗಿಬಿಟ್ಟಿತ್ತು. ಈ ಫಾರ್ಮರ್ ಸಾಂಗ್ ಬಂದು ಬೇರೆ ರೈಟ್ರಿಗೆಲ್ಲೇ ಬರ್ಸೋದು ಪ್ಲ್ಯಾನ್ ಇತ್ತು ಸರ್ಗೆ. ಒಂದ್ಸಲ ನನಗೆ ಟ್ರೈ ಮಾಡ್ತೀಯಾ ಅಂತ ಹೇಳಿದ್ದು. ನಾನು ಓಕೆ ಸರ್ ಒಂದ್ಸಲಿ ಟ್ರೈ ಮಾಡ್ತೀನಿ ಅನ್ನೋ ಥರನೇ ಆಗಿದ್ದು. ಅದು ಟ್ರೈ ಮಾಡೋ ಸಿಚುವೇಶನ್ ಹೇಗಿತ್ತಂತಂದರೆ, ನಾಳೆ ಬೆಳಗ್ಗೆಗೆ ಬೇಕು ಲಿರಿಕ್ಕು, ಇವತ್ತು ಸಂಜೆ 7 ಗಂಟೆಗೆ ಟ್ಯೂನ್ ಕಳಿಸಿದ್ರು ಸರ್. ಟ್ಯೂನ್ ಕಳಿಸ್ಬಿಟ್ಟು ಇದೊಂದ್ಸಲಿ ಟ್ರೈ ಮಾಡ್ಬೇಕಾ ಅಂದ್ಬಿಟ್ಟು ಕಳಿಸಿದ್ರು. ನನಗೆ ಫಸ್ಟಿಂದನೂ ದರ್ಶನ್ ಸರ್ಗೆ ಎಕ್ಸ್ಪೆಷಲಿ ಸಾಂಗ್ ಬರೀಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ಅದು ಬಂದಿರೋದೇ ನನ್ನ ಪುಣ್ಯ, ನನ್ನ ಪಾಲ್ಗೆ ಸಾಂಗ್ ಸಿಕ್ಕಿದ್ದೆ ನನ್ನ ಪುಣ್ಯ. ಅದನ್ನು ಬರೆಯೋದಾ ಅನ್ನೋ ಥರದಾಯಿತು. ರೆಗ್ಯುಲರಾಗಿ ಏನಂದರೆ ಒಂದು ಲವ್ ಸಾಂಗು, ಡ್ಯುಯೇಟು ಅಥವಾ ಐಟಮ್ ಸಾಂಗ್ ಇರ್ಬೋದು, ಒಂದು ಚೇಡ್ಸೋ ಸಾಂಗ್ ಇರ್ಬೋದು, ಈ ಥರದ್ದು ಬರೀಬೇಕಾದ್ರೆ ನಮಗೊಂದಷ್ಟು ಥಾಟ್ಸ್ಗಳು ಬಂದುಬಿಡುತ್ತೆ. ಇದು ಫಾರ್ಮರ್ ಸಾಂಗು. ಫಸ್ಟ್ ಟೈಮು ದರ್ಶನ್ ಸರ್ ಒಂದು ರೈತರು ಇದನ್ನು ಲೀಡ್ ಮಾಡ್ತಾಯಿದ್ದಾರೆ, ಫಾರ್ಮರ್ ಸಾಂಗ್ ಬರೀಬೇಕು ಅಂತಂದಾಗ ತುಂಬ ಬೆರಳೆಣಿಕೆ ಅಷ್ಟೇ ನಮಗೆ ರೆಫರೆನ್ಸ್ ಥರ ಇಲ್ಲ ಓದೋದಕ್ಕೆ ಬರೆಯೋದಕ್ಕೆ ಇದೆಲ್ಲ ಸಿಗೋದು ನಮಗೆ ನೋಡೋದಕ್ಕೆ. ಆವಾಗ ನನಗನ್ಸಿದ್ದು ಇದನ್ನು ಬರೆದ್ರೆ ಒಂದು ತುಂಬ ಕಡಿಮೆ ಇರೋ ಬೆರಳೆಣಿಕೆ ಅಷ್ಟು ಸಾಂಗಲ್ಲಿ ಇದು ನಂದು ಒಂದಾಗುತ್ತೆ, ಹೆಂಗಾದ್ರೂ ಮಾಡಿ ಟ್ರೈ ಮಾಡಬೇಕು ಅಂತ ಶುರು ಆಗಿದ್ದು ಸಾಂಗ್. ಅದು ಬರೀಬೇಕಾದ್ರೇ ಒಂದೇ ಒಂದು ಇನ್ಪುಟ್ಸ್ ಇತ್ತು ತರುಣ್ ಸರಿಂದ. ಏನಂದರೆ ಇದು ರೈತರ ಸಾಂಗ್ ಇರಬೇಕು, ಅಂಡರ್ ಕರೆಂಟಲ್ಲಿ ಇದೊಂದು ದರ್ಶನ್ ಸರ್ ಸಾಂಗು ಆಗಿರಬೇಕು. ಯಾಕೆ ಅಂದರೆ ಸಿನಿಮಾದಲ್ಲಿ ಹೀರೋ ಸಾಂಗ್ ಇಲ್ಲ, ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಆ ಥರದ್ದೆಲ್ಲ ಏನಿಲ್ಲ. ಹಾಗಾಗಿ ಇದು ಥೀಮ್ ಸಾಂಗಾಗಿ ಉಳ್ಕೊಳುತ್ತೆ, ಇದು ಕಾಟೇರ ಥೀಮ್ ಸಾಂಗು ಆಗಬೇಕು ಅನ್ನೋ ಥರದ್ದು ಹೇಳಿದರು. ಒಂದು ಕಡೆಯಿಂದ ನೋಡಿದ್ರೆ ರೈತರ ಥೀಮ್ ಸಾಂಗ್ ಇದು, ಇನ್ನೊಂದು ಕಡೆಯಿಂದ ಕಾಟೇರ ಥೀಮ್ ಸಾಂಗ್ ಆಗಬೇಕು ಅನ್ನೋದು ಒಂದು ಇನ್ಪುಟ್ಸ್ ಇತ್ತು. ಆವಾಗ ಬರೆದಿದ್ದು ಫಸ್ಟ್ ಪಲ್ಲವಿನೇ ಟ್ರೈ ಮಾಡಿದ್ದು. ಪಲ್ಲವಿ ಬರೆದ ತಕ್ಷಣವೇ ಸರ್ಗೆ ತುಂಬ ಇಷ್ಟ ಆಯಿತು. ಬೆವರ ಹನಿಲಿ ಬೆಳೆದ ಬಂಡೆಗಲ್ಲು, ಇವನ ಹೆದರು ಯಾರು ಹೋಗಬ್ಯಾಡಿ, ಹಿಂದೆ ಐತೆ ಸೈನ್ಯವು, ಈ ಲೈನ್ಗಳು ತುಂಬ ಇಷ್ಟ ಆಯಿತು. ಇದು ಹೇಗೆ ಅಂದರೆ ಎರಡಕ್ಕೂ ಆಗ್ತಾಯಿತ್ತು, ರೈತರ ಮುಂದೆನೂ ಬರಬೇಡಿ, ಹೀರೋ ಕ್ಯಾರೆಕ್ಟರ್ ಮುಂದೆನೂ ಬರಬೇಡಿ ಅನ್ನೋ ಥರದ್ದಾಗಿತ್ತು. ಹಾಗಾಗಿ ಅವ್ರಿಗೆ ಫಸ್ಟ್ ಅಟೆಂಪ್ಟಲ್ಲೇ ಖುಷಿ ಕೊಡ್ತು ಸರ್ಗೆ. ಅದಾಯಿತು. ಫಸ್ಟು ಒಂದು ವರ್ಷನ್ ಬರೆದು ಕಳಿಸ್ದೆ ತರುಣ್ ಸರ್ಗೆ. ತರುಣ್ ಸರ್ಗೆ ಓಕೆ ಆಗ್ತು. ಮಧ್ಯೆ ಒಂದಷ್ಟು 2 ಲೈನ್ಗಳು ಮಾತ್ರ ಚೇಂಜ್ ಮಾಡೋದು ಅನ್ನೋ ಥರದಿತ್ತು. ಬಟ್ ಅದು ಚೇಂಜ್ ಮಾಡೋದು ಒಂದು ಕ್ಲಾರಿಟಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದರೆ ತರುಣ್ ಸರು, ಬರೆಯೋ ಫ್ಲೋಲಿ ನಾವೇ ಆಸೆ ರೈಟ್ರ್ಗಳಾಗಿ ಡೈವರ್ಟ್ ಆಗ್ಬಿಟ್ಟಿರ್ತೀವಿ ಸಾಂಗ್ನ ಬರೀಬೇಕಾದ್ರೆ. ಪುನಃ ಅದನ್ನೇ ಅಲ್ಲಿಗೆ ಬಂದು ಸ್ಟಿಕ್ ಆನ್ ಮಾಡ್ತಾರೆ ಅಂದರೆ ಅಷ್ಟು ಕ್ಲಾರಿಟಿ ಇರುತ್ತೆ ಅವ್ರಿಗೆ ಆ ಸಾಂಗಿಗೆ. ಅದನ್ನು ಬರೀಬೇಕಾದ್ರೇ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಅದರಲ್ಲಿ ಒಂದು ಲೈನ್ ಇತ್ತು, ಭೂಮಿ ಎದುರಿಗೆ ಯಾರೂ ನಿಲ್ಲೋದಕ್ಕಾಗೋದಿಲ್ಲ ಅನ್ನೋ ಥರದ್ದೊಂದು ಇತ್ತು. ಅಷ್ಟೇ ರೈತರಾಗಿ ಇವನು ಯಾಕೆ ಭೂಮಿ ಎದುರಿಗೆ ನಿಂತ್ಕೋತಾನೆ, ಹಾಗಾಗಿ ಆ ಥರದ್ದೆಲ್ಲ ಪದಗಳು ಬಳಸಬೇಡಿ ಅನ್ನೋ ಥರದ್ದು ಒಂದಷ್ಟು ಇನ್ಪುಟ್ಸ್ಗಳು ಕೊಟ್ಟರು. ಅದಾದಮೇಲೆ ಒಂದು 3-4 ಲೈನ್ ಕರೆಕ್ಷನ್ಸ್ ಆಯಿತು. ಅದಾದ ತಕ್ಷಣ ಹರಿ ಸರ್ಗೆ ಕಳಿಸಿದ್ರು. ಹರಿ ಸರ್ ಕೇಳಿದ ತಕ್ಷಣ ಖುಷಿ ಆಯಿತು ಹರಿ ಸರ್ಗೆ. ಅವರು ಇದಕ್ಕೂ ಮುಂಚೆನೂ ಬೇರೆಯವ್ರ ಹತ್ರ ಬರ್ಸೋ ಪ್ಲ್ಯಾನ್ ಇತ್ತು ಸರ್ಗೆ. ಇದು ಕೇಳಿದ ತಕ್ಷಣ ಖುಷಿ ಆಯಿತು. ಅವರು ಆದ ತಕ್ಷಣ ನನಗೆ ಒಂದು 10:30 ಅಷ್ಟರಲ್ಲಿ ಲಿರಿಕ್ ಕೊಟ್ಟು ಕಳಿಸಿದೆ. ಒಂದು ಆಲ್ಮೋಸ್ಟ್ ಲಂಚ್ ಟೈಮ್ಗೆ ರೆಕಾರ್ಡಿಂಗ್ ಆಗಿ ಬಂತು. ರೆಕಾರ್ಡಿಂಗ್ ಆಗಿ ಬಂದು ತರುಣ್ ಸರ್ ಕೇಳ್ತಾಯಿದ್ರು. ಇದು ಆ್ಯಕ್ಚುಲಿ ಫುಲ್ಲು 1 ಡೇಲಿ ನಡೆದಿದ್ದು ಪ್ರೋಸೆಸ್ ಇದಿಷ್ಟು. ನಿನ್ನೆ ಸಂಜೆ 7 ಗಂಟೆಗೆ ಶುರುವಾಗಿ ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ಇದೊಂದು ಸಾಂಗು ರೆಡಿಯಾಗಿತ್ತು. ಸಾಂಗ್ನ ಔಟ್ಪುಟ್ ನೋಡಿದ್ಮೇಲೆ ನಿಮಗೆಲ್ಲ ಏನನ್ನಿಸ್ತು? ದರ್ಶನ್ ಅವ್ರು ಏನಂದರು? ಯಾಕಂದರೆ ಒಂದು ಸಿನಿಮಾದಲ್ಲಿ ಸಾಮಾನ್ಯವಾಗಿ ಹೀರೋ ಇಂಟ್ರೊಡಕ್ಷನ್ ಸಾಂಗ್ಸ್ ಅಂತ ಇರುತ್ತೆ. ಈ ಸಿನಿಮಾದ ಥೀಮ್ ಸಾಂಗು ಅದೇ ಆಗಿತ್ತು. ಅದು ಎರಡಕ್ಕೂ ಬ್ಲೆಂಡ್ ಆಗ್ತಿತ್ತು. ಹೀರೋ ಇಂಟ್ರೊಡಕ್ಷನ್ ಸಾಂಗು ಬ್ಲೆಂಡ್ ಆಗ್ತಿತ್ತು, ಹೀರೋಯಿಸಮ್ನ ಹೈಲೈಟ್ ಮಾಡುವಂಗೆ, ಕಥೆಯ ಸಾರಾಂಶವನ್ನು ಹೈಲೈಟ್ ಮಾಡುವಂಗಿತ್ತು, ಕಥೆಯ ತಿರುಳನ್ನು ಹೈಲೈಟ್ ಮಾಡುವಂಗಿತ್ತು. ಸೊ ಹಂಗಾಗಿ ಈ ಸಾಂಗ್ ಔಟ್ಪುಟ್ ನೋಡಿ ಅಥವಾ ನಿಮ್ಮ ಸಾಹಿತ್ಯದ ಬಗ್ಗೆ ಅಪ್ರಿಷಿಯೇಷನ್ನು ದರ್ಶನ್ ಸರಿಂದ ಏನು ಬಂತು? ಇದು ಫಸ್ಟು ದರ್ಶನ್ ಸರ್ ಕೇಳಿದಾಗ ನಾನು ಬರೆದಿದ್ದಂತ ಗೊತ್ತಿರಲಿಲ್ಲ ದರ್ಶನ್ ಸರ್ಗೆ. ನಾವು ಆಲ್ಮೋಸ್ಟು 100-135 ದಿನ ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಜೊತೆಲ್ಲೇ ಇದ್ದು ಕೆಲಸ ಮಾಡಿದ್ದೆ ನಾನು. ಲಿರಿಕ್ ಬಂದ ಮೇಲೆ ಕೇಳಿದ್ರು, ಯಾರಪ್ಪಿ ಬರೆದಿದ್ದು ಅಂತ ಕೇಳಿದಾಗ ಸರ್ರು ನನ್ನ ಹೆಸರು ಹೇಳಿದ್ರು. ಕೇಳಿದ ತಕ್ಷಣ ಸರ್ ಎಷ್ಟು ಅಂದರೆ ನನಗೆ ಅವರಿಂದ ಒಂದು ಆತ್ಮೀಯವಾಗಿ ಒಂದು ಬ್ಲೆಸ್ಸಿಂಗ್ ಸಿಕ್ತಂತಂದರೆ, ಚೆನ್ನಾಗಿ ಬರೆದಿಯಪ್ಪಿ, ತುಂಬ ಚೆನ್ನಾಗಿ ಬರೆದಿ ಅಂದ್ಬಿಟ್ಟು ಒಂದು 2-3 ಜನ ಡೈರೆಕ್ಟರ್ಗಳ ಹೆಸರನ್ನ ಹೇಳಿದ್ರು. ಅಂದರೆ ಅವರು ಹಿಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದು ಲಿರಿಕ್ ಬರ್ಕೊಂಡಿದ್ದು, ಇವತ್ತು ನೋಡಿ ದೊಡ್ಡ ಡೈರೆಕ್ಟರ್ಗಳಾಗಿದ್ದಾರೆ ಅವರು, ತುಂಬ ಚೆನ್ನಾಗಾಗಲಿ ಅನ್ನೋ ಥರದ್ದು ಖುಷಿಪಟ್ಟರು. ಮತ್ತು ಎಕ್ಸ್ಪೆಷಲಿ ಆ ಸಾಂಗಲ್ಲಿ ಇದ್ದಂಥ ಅವರು ಗಮನಿಸಿದ್ದಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೇನಂತಂದರೆ, ದರ್ಶನ್ ಸರ್ಗೆ ತುಂಬ ಪರ್ಟಿಕ್ಯುಲರಾಗಿ 2 ಲೈನ್ ಹೇಳಿದ್ರು. ಒಂದೇನೆಂದರೆ, ಕೆಸರಾದರೇನೆ ನಿನ ಕೈ ಉಸಿರಾಡೋದು ನಾವಿಲ್ಲಿ ಅನ್ನೋದು 2 ಲೈನ್ ಬರುತ್ತೆ. ಅಂದರೆ ಎಷ್ಟು ಚೆನ್ನಾಗಿ ಅವರು ಅದನ್ನು ಇದು ಪಾಯಿಂಟ್ ಮಾಡಿ ಹೇಳಿದ್ರಂದರೆ,
ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಲೈನ್ ಇತ್ತಲ್ಲ, ಅಂದರೆ ಆ ಥರದ್ದೊಂದು ಇದರಲ್ಲಿ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ತುಂಬ ಖುಷಿಯಾಗಿ ಹೇಳಿದ್ರು. ತರುಣ್ ಸರ್ ಅಷ್ಟೇ ಪರ್ಟಿಕ್ಯುಲರ್ ಲೈನ್ಗಳನ್ನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದರು. ಮತ್ತು ಇಡೀ ಸಿನಿಮಾ ಇದು ಸಾಂಗ್ ಯಾವ ಥರ ಇದ್ದಿದ್ದಂದರೆ ಟೋಟಲ್ ಮೂವಿ ಥೀಮ್ ಇದು, ಒಂದು ಫಾರ್ಮರ್ ಸಾಂಗಾಗಿ ಉಳ್ಕೊಳ್ಳೋದು. ಆಮೇಲೆ ಇದು ಸಿನಿಮಾ ಆದ ತಕ್ಷಣ ಸಾಂಗ್ ಮುಗ್ದೋಗೋದಿಲ್ಲ, ಸಿನಿಮಾ ಆದಮೇಲೂ ಉಳ್ಕೊಳ್ಳುತ್ತೆ ಸಿನಿಮಾ. ನಿಮಗೆ ಭೂಮಿ ಮೇಲೆ ಎಲ್ಲಿವರೆಗೂ ರೈತರಿರುತ್ತೋ ಅಲ್ಲಿವರೆಗೂ ಈ ಸಾಂಗ್ ಉಳ್ಕೊಳ್ಳುತ್ತೆ ಅನ್ನೋ ಥರದ್ದೊಂದು ತರುಣ್ ಸರ್ದೊಂದು ಇನ್ಪುಟ್ ಇತ್ತು ನನಗೆ. ಹಾಗಾಗಿ ಬರಿಬೇಕಾದ್ರೆ ಅದೇ ಥರ ಆಯಿತು. ಹರಿ ಸರ್ ಕೂಡ ಅದೇ ಥರ ಹೇಳಿದ್ರು, ಅಂದರೆ ಇದು ಉಳ್ಕೊಬಿಡುತ್ತೆ ಸಾಂಗ್ ಅಂತ. ಎಗೇನ್ ನನಗೆ ದರ್ಶನ್ ಸರ್ ಹೇಳಿದ್ದು, ಅಪ್ಪಿ ಸಿನಿಮಾದಲ್ಲಿ ಕೊನೆವರೆಗೂ ಉಳ್ಕೊಳ್ಳೋದು ಇದೊಂದೇ ಸಾಂಗ್ ಅನ್ನೋ ಥರನೇ ಹೇಳಿದ್ರು. ಅದರಂತೆ ಸಿನಿಮಾದಲ್ಲಿ ಎಲ್ಲ ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ಬಟ್ ರೈತರ ಸಾಂಗು ನಮ್ದು ಯಾವುದೇ ಫಂಕ್ಷನ್ಗಳಿರ್ಬೋದು, ಎಲ್ಲೇ ಹೋರಾಟಗಳಾಗ್ಬೋದು, ನಾನು ನೋಡ್ತಾ ಇರ್ತೀನಿ, ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ಫ್ರೀಡಮ್ ಪಾರ್ಕ್ ಹತ್ರ ಸ್ಟ್ರೈಕಲ್ಲಿ ಹಾಕೊಂಡಿದ್ರು. ಆ್ಯಕ್ಚುಲಿ ಇದು ಬೆವರ ಹನಿಲು ಬೆಳೆದ ಬಂಡೆಗಲ್ಲು ಅನ್ನೋದು ಸ್ಟ್ರೈಕಲ್ಲಿ ಹಾಕೊಂಡಿದ್ರು. ನನಗೆ ಅವಾಗ ಕೇಳಿದಾಗ ತುಂಬ ಖುಷಿ ಆಯಿತು. ಆಮೇಲೆ ಅವ್ರು ಹೇಳಿದ ಮಾತು ಎಷ್ಟು ಸತ್ಯ ಅಲ್ವಾ, ಅವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಒಂದು ಸಾಹಿತ್ಯ ಆಗಲಿ ಒಂದು ಸಾಂಗ್ ಆಗಲಿ ಹೆಂಗೆ ಉಳ್ಕೊಳ್ಳುತ್ತೆ, ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು, ಎಷ್ಟು ಜೀವಿಸುತ್ತೆ ಅನ್ನೋದು ಗೊತ್ತಿರುತ್ತೆ ಅನ್ನೋದು ಒಂದು ಖುಷಿ ಆಯ್ತು ಸರ್ ನನಗೆ. ನಿಮ್ಮದೇ ಸಾಹಿತ್ಯದ ಪದಪುಂಜದಲ್ಲಿ ಅರಳಿದಂಥ ಮತ್ತೊಂದು ಸಾಂಗು ರೀಸೆಂಟ್ ಡೇಸ್ ಹಿಟ್ಸಲ್ಲಿ ಕಳೆದ ವರ್ಷದ ಗುರು ಶಿಷ್ಯರು ಸಿನಿಮಾದ ಆಣೆ ಮಾಡಿ ಹೇಳ್ತೀನಿ ಸಾಂಗು. ಶರಣ್ ಅವರು ಮತ್ತು ನಿಶ್ವಿಕಾ ಅವರ ಕಾಂಬಿನೇಷನಲ್ಲಿ ಬಂದಂಥ ಸಾಂಗು ಬಹುದೊಡ್ಡ ಹಿಟ್ಟಾಯಿತು. ಸೊ ಆ ಸಾಂಗು ಹೇಗೆ ಉಟ್ಕೊಂತು, ಅಂದರೆ ಒಬ್ಬ ಸಾಹಿತಿಗೆ ಆ ಸಾಂಗು ಬರೆಯೋದಕ್ಕೆ ಅವಕಾಶ ಬಂದಾಗ ಎಷ್ಟು ಖುಷಿ ಆಗುತ್ತೋ, ಆ ಸಾಂಗ್ ಹಿಟ್ಟಾದರೆ ಅದಕ್ಕಿಂತ ಡಬಲ್ ಖುಷಿ ಆಗುತ್ತೆ ಅಂತಾರೆ. ಸೊ ಆ ನಿಟ್ಟಿನಲ್ಲಿ ಅದಕ್ಕೂ ಹಿಟ್ಟಾಗಿತ್ತು ದೊಡ್ಡ ಮಟ್ಟಕ್ಕೆ. ಆ್ಯಕ್ಚುಲಿ ನಂದು ಸಿನಿಮಾ ಜರ್ನಿಲಿ ನನಗೆ ತುಂಬ ನಾನಿರೋವರೆಗೂ ನೆನ್ಪಿಟ್ಕೋಬೇಕಾದಂಥ ಒಂದು ಪಾಯಿಂಟ್ ಅಂದರೆ ಗುರು ಶಿಷ್ಯರ ಸಾಂಗೆ. ನನ್ನೊಬ್ಬ ಪರಿಪೂರ್ಣ ಸಾಹಿತಿಯಾಗಿ ಮಾಡಿದ್ದು ಮತ್ತು ನನ್ನ ಜನಗಳು ಗುರುತಿಸೋ ಥರ ಮಾಡಿದ್ದು ಈ ಸಾಂಗೇನೆ ಸರ್. ಇದಕ್ಕೂ ಮುಂಚೆನೇ ನಾನು ಸಾಂಗ್ಗಳು ಬರೆದಿದ್ದೆ, ಮುಂಚೆ ಭಕ್ತಿಗೀತೆಗಳು ಬರೆದಿದ್ದೆ, ಎಲ್ಲ ಬರೀತಿದ್ದೆ. ಒಂದು ಸಣ್ಣದು ನನ್ನ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು ಅಥವಾ ನನಗೆ ಗೊತ್ತಿರೋ ಸಂಬಂಧಿಕರಲ್ಲಿ ಇರ್ಬೋದು, ಇವ್ರಿಗೆ ಮಾತ್ರ ನಾನು ಪರಿಚಯ ಇದ್ದೆ. ಗುರು ಶಿಷ್ಯರು ಸಾಂಗ್ ಮಾಡಿದ್ದು ಏನಾಯ್ತು ಅಂತಂದರೆ, ನಾನು ಪ್ರತಿಯೊಂದು ನನಗೆ ಗೊತ್ತೇ ಇಲ್ಲದವರು ಕೂಡ ನನಗೆ ಆ್ಯಸ್ ಎ ರೈಟ್ರಾಗಿ ಗುರ್ಸೋಕ್ಕೆ ಶುರು ಮಾಡಿದ್ರು. ಇಂಡಸ್ಟ್ರಿಲಿ ಸುಮಾರು ವರ್ಷದ ಹಿಂದೆ ಪರಿಚಯ ಇದ್ದವ್ರು ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು. ಬಟ್ ಫಸ್ಟು ಆ ಸಾಂಗ್ ನನಗೆ ಕೊಟ್ಟಿದ್ದಕ್ಕೆ ಫಸ್ಟು ನಮ್ಮ ತರುಣ್ ಸರ್ಗೆ ಮತ್ತು ಜಡೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಮಂಡ್ಯದಲ್ಲಿದ್ದೆ, ಇದು ಕೋವಿಡ್ ಟೈಮಲ್ಲಿ ನಡೀತಿತ್ತು, ಎಲ್ಲ ಫುಲ್ಲು ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಟೈಮಲ್ಲಿ ನಾನು ಮಂಡ್ಯದಲ್ಲಿದ್ದೆ. ಮಧ್ಯೆ ಒಂದು ದಿನ ಫ್ರೀ ಮಾಡಿಕೊಂಡು ತರುಣ್ ಸರ್ ಹತ್ರ ಬಂದ್ವಿ. ತರುಣ್ ಸರ್ ಹತ್ರ ಬಂದಿದ್ದೇನಕ್ಕೆ ಅಂದರೆ, ನಾನು ಡೈರೆಕ್ಷನ್ ಅಪ್ರೋಚ್ ಮಾಡೋದಕ್ಕೆ ಅಂತ ಬಂದಿದ್ದು. ಆ ಟೈಮಲ್ಲಿ ಶೂಟೆಲ್ಲ ಮುಗಿಸ್ಕೊಂಡು ಲಿರಿಕ್ ಪ್ರೋಸೆಸ್ಸಲ್ಲಿ ಇತ್ತು, ಸಾಂಗ್ ಮಾತ್ರ ಡಿಸ್ಕಷನಲ್ಲಿದ್ದರು. ನಾನು ತರುಣ್ ಸರ್ ಹತ್ರ ಕೇಳಿದೆ, ಸರ್ ನನಗೊಂದು ಲಿರಿಕ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಸರ್ ಅಂದೆ. ಎಲ್ಲ ಆಗ್ಬಿಟ್ಟಿದೆ ಮಗನೇ, ಸಾಂಗ್ಸ್ಗಳೆಲ್ಲ ಮುಗ್ದೋಗ್ಬಿಟ್ಟಿದೆ, ಬಟ್ ಇನ್ನೊಬ್ಬರು ಲಿರಿಕ್ ರೈಟ್ರು ಬರಿತಾ ಇದ್ದಾರೆ, ನೀನು ಟ್ರೈ ಮಾಡಬೇಕಾದ್ರೆ ಒಂದು ಸಲ ಅಂದ್ಬಿಟ್ಟು ಕಳಿಸಿದ್ರು ನನಗೆ. ನನಗೆ ಆ ಟೈಮಲ್ಲಿ ಹೆಂಗಿತ್ತಂತಂದರೆ, ಇದನ್ನು ಸಿಕ್ಕಿದ್ರೆ ಸಾಕು, ಇದನ್ನು ಪ್ರೂವ್ ಮಾಡ್ಕೋಬೇಕು ಅನ್ನೋ ಥರದ್ದೊಂದು ಸಿಚುವೇಷನಲ್ಲಿದ್ದೆ ನಾನು. ಟ್ಯೂನ್ ಕಳಿಸಿದ್ರು, ಟ್ಯೂನ್ ಕೇಳಿದೆ ಸರ್ ನಾನು ಫಸ್ಟು. ಟ್ಯೂನ್ ಎಷ್ಟು ಬೊಂಬಾಟಾಗಿತ್ತಂತಂದರೆ, ನಿಮಗೆ ಯಾರು ಬರೆಯೋಕ್ಕೆ ಬರುವಂಥ ಯಾರು ಬೇಕಾದರೂ ಬರಿಬೋದೇನೋ ಹಾಡನ್ನ ಅಷ್ಟು ಮುದ್ದಾದ ಒಂದು ಟ್ಯೂನು ಅಜನೀಶ್ ಸರ್ ಕೊಟ್ಟಿತ್ತು. ಕೇಳಿದ ತಕ್ಷಣ ನನಗೆ ಹೇಗಾದರೂ ಮಾಡಿದ ಲಿರಿಕ್ ಬರೆದು ನಾನು ಬರೆದು ಪ್ರೂವ್ ಆಗಿಬಿಟ್ರೆ ಸಾಕು, 100% ಹಿಟ್ ಸಾಂಗ್ ಅನ್ನೋ ಥರದ್ದಾಗ್ತು. ಲಾಕ್ಡೌನ್ ಟೈಮ್ ಆಗಿರೋದ್ರಿಂದ ಏನಾಯಿತು, ವರ್ಷನ್ಸ್ಗಳು ಬರೆದು ಕಳ್ಸೋಕ್ಕೆ ಶುರುವಾದೆ. ಫಸ್ಟ್ ಟೈಮು ನಾನೊಬ್ಬ ಸಾಹಿತ್ಯದ ಒಂದು ಟೇಸ್ಟ್ ಚೇಂಜ್ ಮಾಡಿದ್ದೆ ಈ ಸ್ಟೇಜು ನಂದು. ತರುಣ್ ಸರ್ ನನಗೆ ಸಾಹಿತ್ಯ ಬರೆಯೋದು ಹೆಂಗೆ ಅನ್ನೋದು ಒಂದಷ್ಟು ಇನ್ಪುಟ್ಸ್ಗಳು ಕೊಟ್ಟರು. ತುಂಬ ಸಾಲುಗಳೆಲ್ಲ ಚೆನ್ನಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಸಿನಿಮಾ ಸಾಹಿತ್ಯ ಅಂದರೆ ಏನು ಅನ್ನೋದು ತಿಳಿತು ಈ ಸ್ಟೇಜಲ್ಲಿ ನನಗೆ. ಏನಂದರೆ, ಬೇರೆ ಕವನಗಳು ಇನ್ನೊಂದು ಕವಿಗಳ ಥರ ಬರೆದ್ಬಿಟ್ಟು ಕೆಲವರು ಮಾತ್ರ ತಲುಪ್ತೀವಿ ನಾವು, ಯಾರೋ ಬರವಣಿಗೆ ಬರೋರ್ಗೋ ಓದೋರ್ಗೋ ಈ ಥರದ್ದೆಲ್ಲ ತಲುಪ್ತೀವಿ. ಸಿನಿಮಾ ಸಾಹಿತ್ಯ ಹಂಗಲ್ಲ, ತಳಮಟ್ಟದ ಪ್ರೇಕ್ಷಕನಿಂದ ಹಿಡಿದು ಮೆಚೂರ್ಡ್ ಆಗಿರುವಂಥ ಪ್ರೇಕ್ಷಕನವರೆಗೂ ತಲುಪೋದೇ ಸಿನಿಮಾ ಸಾಹಿತ್ಯ. ಅದು ಡೈಲಾಗ್ಸ್ ಇರ್ಬೋದು, ಸ್ಕ್ರಿಪ್ಟ್ ಇರ್ಬೋದು, ಸಿನಿಮಾ ಇರ್ಬೋದು, ಸಾಹಿತ್ಯ ಇರ್ಬೋದು. ಎಕ್ಸ್ಪೆಷಲಿ ಸಾಹಿತ್ಯ, ನಿಮಗೆ ಸಾಹಿತ್ಯ ಅಂದರೆ ಆಲ್ಮೋಸ್ಟ್ ಹೆಂಗೆ ಅಂದರೆ, ಓದೋರು ಓದ್ಕೊಳ್ಳೋದೇನೋ, ಲೆಕ್ಚರ್ಗಳು ಓದ್ಕೊಳ್ಳೋದೇನೋ, ಅಥವಾ ಇವರು ನಮ್ಮ ಸ್ಟೂಡೆಂಟ್ಸ್ಗಳು ಓದ್ಕೊಳ್ಳೋದೇನೋ, ಈ ಥರದ್ದೆಲ್ಲ ಇರುತ್ತೆ. ಇಲ್ಲ, ತುಂಬ ಸರಳವಾಗಿರಬೇಕು, ಕೆಳಮಟ್ಟದವ್ರಿಗೂ ಅರ್ಥ ಆಗಬೇಕು. ಇದು ಆಟೋ ಓಡಿಸೋರಿಂದ ಹಿಡಿದು ಎಲ್ರಿಗೂ ಹೋಗ್ತಾ ಇದ್ದರೆ ಕೇಳಿಸ್ಕೊಂಡು ಹೋಗಬೇಕು, ಪದೇ ಪದೇ ಕೇಳೋ ಥರ ಇರಬೇಕು ಅನ್ನೋ ಥರದಕ್ಕೆ ಒಂದಷ್ಟು ಇನ್ಪುಟ್ಸ್ಗಳು ಕೊಟ್ಟರು. ಇದಕ್ಕೆ ಪಲ್ಲವಿ ಟ್ರೈ ಮಾಡಿದಾಗಲೇ ಕಡಿಮೆ ಅಂದರೂ ಒಂದು 30 ವರ್ಷ ಪಲ್ಲವಿ ಬರೆದಿದ್ದೀವಿ ಇದಕ್ಕೆ. ಪ್ರತಿ ಸಲಿನೂ ಅದು ನೀವು ನೋಡಿರ್ಬೋದು, ಪಲ್ಲವಿ ಬಂದು ಒಂದು 4 ರಿಂದ 5 ಲೈನ್ ಇದೆ ಅಷ್ಟೇ. ಅದು
4ರಿಂದ 5 ಲೈನು 30 ವರ್ಷ ಅಂದರೆ 30 ಐಡಿಯಾಗಳನ್ನ ಶೇರ್ ಮಾಡಿರೋದು ಸರ್ ಜೊತೆ. ಇದನ್ನು ಮಾಡುವ ಸರ್ ಅಂತ. ಪ್ರತಿ ಸಲಿನೂ ಯಾಕೆ ಇದ್ರ ಬೇಡ, ನನಗೇನು ಬೇಕು ಅನ್ನೋದು ಕ್ಲಾರಿಟಿ ಇರ್ತಿತ್ತು ಅವ್ರಿಗೆ. ಇದು ಬೇಡ ಮಗನೇ, ಇದು ಹಿಂಗಂತ ಅನಿಸ್ಬಿಡುತ್ತೆ, ಈ ಥರದ್ದೊಂದಿರಲಿ. ಆಮೇಲೆ ಅದು 90ಸಲ್ಲಿ ನಡೀತಾ ಇರೋದು, 90ಸಲ್ಲಿ ನಡಿಬೇಕಾದ್ರೆ ಅಲ್ಲಿ ಆವಾಗ ಬೆಳೆಸ್ತಿದ್ದಂಥ ಪದಗಳು, ಹಳ್ಳಿಲಿರೋದು, ಹಳ್ಳಿಲಿ ಏನೇನೆಲ್ಲ ಉಪಯೋಗಿಸ್ಕೊಂಡು ನಾವು ಹೇಳ್ಬೋದು. ಒಂದು ಹುಡುಗಿ ಜೊತೆ ಲವ್ ಆಗಿರೋದು, ಒಂದು ಹುಡುಗನ ಜೊತೆ ಲವ್ ಆಗೋದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು, ಈ ಥರದ್ದು ಒಂದಷ್ಟು ಇನ್ಪುಟ್ಸ್ ಅವ್ರ ಹತ್ರನೂ ಇತ್ತು. ಆಮೇಲೆ 90s ಟೈಮಲ್ಲಿ ನನಗೆ ನೆನೆಸ್ಕೋಬೇಕು ಅಂತಂದರೆ ಹಂಸಲೇಖ ಸರ್ ಹೆವಿ ಟ್ರೆಂಡ್ ಅಂತ ಇದ್ದಂಥ ಸಾಂಗ್ಸ್ಗಳು ಹಂಸಲೇಖ ಸರ್ದೆ ಆ ಟೈಮಲ್ಲಿ ನಮ್ಗೆ ಸಿಗೋದು ಪೂರ್ತಿ. ಅವ್ರ ಸಾಂಗ್ಸ್ಗಳನ್ನೆಲ್ಲ ಒಂದು ರೌಂಡ್ ಕೇಳಿದೆ ನಾನು. ಅವ್ರ ಸಾಂಗ್ಗಳ ಕೇಳಿದಾಗ ನಂಗೆ ಸಿಕ್ಕಿದ್ದು ಒಂದು ಇನ್ಪುಟ್ಸ್ ಏನಂದರೆ, ತುಂಬ ಸರಳವಾಗಿ ಬರಬೇಕು ಸಾಂಗ್ನ ಅನ್ನೋ ಥರದ್ದು. ಅದಕ್ಕೂ ಮುಂಚೆ ಕೇಳಿ ಸಖತ್ ಇಷ್ಟಪಟ್ಟಿದ್ವಿ, ಇಟ್ಟಾಗ್ತಿತ್ತು. ಬಟ್ ನಾನೊಬ್ಬ ರೈಟ್ರಾಗಿ ನೋಡಿರಲಿಲ್ಲ ಅದನ್ನು. ಒಬ್ಬ ರೈಟ್ರಾಗಿ ಕೂತ್ಕೊಂಡಾಗಲೇ ಗೊತ್ತಾಗಿದ್ದು ತುಂಬ ಸರಳವಾಗಿ ಬರೆಯೋದು ತುಂಬ ಕಷ್ಟ ಅಂತ. ನೀವು ಅರ್ಥ ಆಗ್ದಂಗೋ ಇನ್ನೊಂದು ಥರನೋ ಭಾವನೆಗಳ ರೂಪದಲ್ಲಿ ಬರೆದ್ಬಿಡೋದು ತುಂಬ ಸುಲಭ. 10 ಜನದಲ್ಲಿ 5 ಜನಕ್ಕೆ ಅರ್ಥ ಆಗ್ಬೋದು. ಅದು 10 ಜನದಲ್ಲಿ ಮ್ಯಾಕ್ಸಿಮಮ್ 10 ಜನಕ್ಕೂ ಅರ್ಥ ಮಾಡಿಸುವಂಥ ಸಾಹಿತ್ಯ ಬರೆದಿರೋದೇ ಹಂಸಲೇಖ ಸರ್. ಆ ಥರದ್ದೊಂದು ನನಗೆ ಚಾಲೆಂಜಿಂಗ್ ಆಗಿ ಅನಿಸಿ, ಆ ಟೈಮಲ್ಲಿ ನನಗೆ ಅನಿಸಿದ್ದು ತುಂಬ ಸರಳವಾಗಿ ಬರೆಯೋದೊಂದು ಚಾಲೆಂಜಿಂಗ್ ಕೆಲಸ ಅನ್ನೋ ಥರದಾಗಿ ಅದನ್ನು ಬರೆದ್ವಿ. ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ತುಂಬ ದೊಡ್ಡ ಹಿಟ್ಟಾಗ್ತು. ದೊಡ್ಡ ಹಿಟ್ಟಾದಮೇಲೆ ತರುಣ್ ಸರ್ ಆಮೇಲೆ ಒಂದು ಆಫೀಸಲ್ಲೇ ಕರೆದು ನನಗೊಂದು ವಿಷಯ ಎಲ್ಲ ಮಾಡಿ ತುಂಬ ಆನರ್ ಎಲ್ಲ ಮಾಡಿದ್ರು. ಅದು ನನಗೆ ತುಂಬ ಖುಷಿ ಕೊಟ್ಟು ವಿಚಾರ ಸರ್. ನನಗೆ ಆ್ಯಕ್ಚುಲಿ ಆಡೋಕ್ಕೆ ಬರೋಲ್ಲ, ನಾನು ಕೆಟ್ಟ ಸಿಂಗರ್ ನಾನು. ಅದರಲ್ಲಿ ಮೇಲ್ ವರ್ಷನ್ ಅಂದರೆ ಅದು ಫಸ್ಟ್ ಬಂದು 2 ಫೀಮೇಲ್ ವರ್ಷನಲ್ಲೇ ಪಲ್ಲವಿ ಮತ್ತು ಚರಣಗಳಿದ್ದಿದ್ದು. ಆಮೇಲೆ ಲಾಸ್ಟಲ್ಲಿ ಡಿಸೈಡ್ ಮಾಡಿ ಸರ್ ಒಂದು ಮೇಲ್ ವರ್ಷನ್ ಮಾಡೋದು ಅಂದು, ಅಂದರೆ ಹೀರೋ ಪಾಯಿಂಟ್ ಆಫ್ ವ್ಯೂ ಒಂದಿರಲಿ ಅಂತಂದಾಗ ಅದ್ರದ್ದು ಒಂದಷ್ಟು ವರ್ಷನ್ಸ್ಗಳು ಟ್ರೈ ಮಾಡಿದ್ವಿ. ಅದ್ರದ್ದು 1-2 ಲೈನು ಹೇಳ್ತೀನಿ ನಾನು. ಏನಿದು ಪೂರ್ತಿ ಜಗಾನೆ ತಲೆ ಕೆಳಗೆ ಆದ ಹಾಗೆ ಹೆಂಗೆಂಗೋ ಕಾಣ್ತದೆ, ಕುಡಿಯದೆ ಬೀದಿಯಲ್ಲಿ ತೂರಾಡಿ ನಡೆದಂತೆ ನೀನು ಬಂದಾಗಿಂದ, ಅಬ್ಬಬ್ಬಾ ಊರಿಗೆ ಊರೇ ನ್ಯಾಯ ಸೇರಿಸಿ, ಅಯ್ಯಯ್ಯೋ ನಿಮ್ಮಪ್ಪ ಅವ್ವನ ಅಲ್ಲಿ ಕೂರಿಸಿ, ಆಣೆ ಮಾಡಿ ಹೇಳುತ್ತೀನಿ ನಾನು ನಿನ್ನವಳು. ಶರಣ್ ಸರ್ ನಿಶ್ವಿಕ್ ಅವ್ರು ಏನಂದ್ರೆ ಈ ಸಾಂಗ್ ಒಂದೊಳ್ಳೆ ಸಾಂಗ್ ಕೊಟ್ರಿ ಅಂತ ಅಪ್ರಿಷಿಯೇಟ್ ಮಾಡಿದ್ದಾರೆ. ಶರಣ್ ಸರ್ ನನಗೆ ಆಫೀಸಲ್ಲಿ ಅವಾಗವಾಗ ನಮ್ಮದು ಕಾಟೇರ ಸಿನಿಮಾ ಶೂಟಿಂಗ್ ಶುರು ಆಗಿತ್ತು ಆಲ್ರೆಡಿ. ಆ ಟೈಮಲ್ಲಿ ಸಿಗೋರು ಶರಣ್ ಸರ್ ಬಂದು. ಶರಣ್ ಸರ್ಗೆ ತರುಣ್ ಸರ್ ಪರಿಚಯ ಮಾಡಿಸಿದ್ರು, ಇವರೇ ಬರೆದಿರೋದು ಅಂತ. ಶರಣ್ ಸರಲ್ಲಿರೋಷ್ಟು ಎಷ್ಟು ಸಾಹಿತ್ಯ ಜ್ಞಾನ ಇದೆ ಅಂದರೆ ಅವ್ರಿಗೆ, ಸಾಂಗ್ ಎಲ್ಲ ಕೇಳಿ ಎಲ್ಲ ಆದಮೇಲೆ ಶರಣ್ ಸರ್ ಕೂಡ ಹೇಳ್ತಾಯಿದ್ರು, ಪರ್ಟಿಕ್ಯುಲರ್ ಲೈನ್ಗಳು ಹೇಳ್ತಿದ್ರು. ಅಯ್ಯ ಅದು ಸಖತ್ತಾಗಿ ಬರ್ತಿದ್ರಿ ಸರ್, ಅದನ್ನು ಅವ್ರು ಪ್ರತಿಯೊಬ್ಬರಿಗೂ ತುಂಬ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಸೋದು ಶರಣ್ ಸರ್. ತುಂಬ ಸಖತ್ತಾಗಿ ಬರ್ತಿದ್ದಾರೆ ಸರ್, ಅದು ಹೆಂಗೆ ಬಂತು ಸರ್ ಅದು ಅಂತ ಕೇಳೋರು. ನನಗೆ ಅವ್ರ ಉತ್ಸಾಹಕ್ಕೆ ಹೆಂಗೆ ಅನ್ಸೋದಂದರೆ, ಏನು ಹೇಳೋ ಅಂದರೆ ಅಷ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡೋ ಅಷ್ಟೇನು ಇಲ್ವೇನೋ ಅಲ್ಲಿ ಅಂತ ಅನ್ಸೋದು. ಮತ್ತು ಅಷ್ಟು ಖುಷಿಯಾಗಿ ಅವರು ಕೇಳೋರು. ಆಮೇಲೆ ತುಂಬ ಇಷ್ಟಪಟ್ಟಿದ್ದವರು ಮೇಲ್ ವರ್ಷನ್ದನ್ನು, ಅಂದರೆ ಫೀಮೇಲ್ ವರ್ಷನಲ್ಲೇ ಪೂರ್ತಿ ಆಣೆ ಮಾಡಿ ಹೇಳ್ತೀನಿ ಹೀಗೆ ಇತ್ತು. ಮೇಲ್ ವರ್ಷನಲ್ಲಿ ನನಗೆ ಇದರಲ್ಲಿ ಸಾಂಗ್ ನಂದು ಲಿಪ್ದೇನು ಇಲ್ವೇನೋ ಅಂತ ಅನ್ಕೊಬಿಟ್ಟಿದೆ, ಸದ್ಯ ನನಗೊಂದು ಆಗ್ತೋ ಅನ್ನೋ ಥರದ್ದು ಒಂದು ಖುಷಿ ಶೇರ್ ಮಾಡಿದ್ರು ಸರ್. ಪುನೀತ್ ಅವ್ರದ್ದು ಇತ್ತೀಚೆಗೆ ಬಂದಂಥ 2 ಸಾಂಗ್ಗಳ ಬಗ್ಗೆ ನಾವು ಇಷ್ಟೊತ್ತು ಮಾತಾಡ್ತೀವಿ. ಆದರೆ ಪುನೀತ್ ಅವರು ಒಬ್ಬ ಒಳ್ಳೆ ಚಿತ್ರ ಸಾಹಿತಿ, ಗೀತ ರಚನೆಕಾರ ಅನ್ನೋದನ್ನ ಬಹಳಷ್ಟು ವರ್ಷಗಳ ಹಿಂದೆನೇ ಪ್ರೂವ್ ಮಾಡ್ಕೊಂಡಿದ್ರು. ರುದ್ರತಾಂಡವ ಸಿನಿಮಾದಲ್ಲಿ ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಹಿಟ್ ಸಾಂಗ್ನ ನೀವೇ ಬರ್ತಿದ್ರಿ. ಅಲ್ಲಿ ಚಿರಂಜೀವಿ ಸರ್ಜಾ ಅವರು ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋ ಸಾಂಗು. ನಮ್ಮೂರು ಚಿಕ್ಕಬಳ್ಳಾಪುರ ಭೋಗನಂದೀಶ್ವರ ಟೆಂಪಲಲ್ಲಿ ಶೂಟ್ ಮಾಡಿದ್ದೆ ಆ ಸಾಂಗ್ನ. ಸೊ ಆ ಸಾಂಗ್ ಬಗ್ಗೆ ಮಾತಾಡೋದು. ನನಗೆ ತುಂಬ ಫಸ್ಟ್ ಸಕ್ಸಸ್ ಅಂತ ತಂದುಕೊಟ್ಟಿದ್ದು ಸಾಂಗೇ ರುದ್ರತಾಂಡವ ಸಿನಿಮಾದ್ದು. ಅದರಲ್ಲಿ ನನಗೆ ಆ ಸಾಂಗಲ್ಲಿ ತುಂಬ ಸ್ಪೆಷಲ್ಗಳಿದೆ. ಒಂದು ಹರಿ ಸರ್ ಮ್ಯೂಸಿಕ್, ಅದು ಹರಿಕೃಷ್ಣ ಸರ್ ಮ್ಯೂಸಿಕ್ಕು, ಟಾಪೆಸ್ಟ್ ಮ್ಯೂಸಿಕ್ ಡೈರೆಕ್ಟ್ರ್. ಅವ್ರ ಮ್ಯೂಸಿಕಲ್ಲಿ ಬರೀಬೇಕು ಅನ್ನೋದೇ ತುಂಬ ಜನರು ಕನಸದು. ನೆಕ್ಸ್ಟ್ ಬಂದು ಆ ಸಾಂಗ್ನ ಅಪ್ಪು ಸರ್ ಆಡಿದ್ದು. ನನಗೆ ಅಪ್ಪು ಸರ್ ಜೊತೆ ಸಿಕ್ಕಿದಂಥ ಒಂದು ಸಣ್ಣ ಸೆಲೆಬ್ರೇಷನ್ ಮೂಮೆಂಟ್ ಅಂದರೆ ಅದೊಂದೇ ಸಿಕ್ಕಿದ್ದು. ಆ ಸಾಂಗು ಫಸ್ಟು ಆ್ಯಕ್ಚುಲಿ ಜಡೇಶ್ ಅವರಿಂದ ನನಗದು ತಲುಪಿದ್ದು. ಜಡೇಶ್ ಅವರು ಅದಕ್ಕೆ ಕೋ ಡೈರೆಕ್ಟ್ರು. ಗುರು ಸರ್ ಜೊತೆ ನಾನು ಆಫೀಸ್ಗೆ ಹೋಗಿ ಬಂದು ಮಾಡ್ತಾಯಿದ್ದೆ ಮುಂಚೆ. ಅದಕ್ಕೂ ಮುಂಚೆನೂ ನಾನು ಒಂದಷ್ಟು ಸಣ್ಣ ಸಿನಿಮಾಗಳಿಗೆಲ್ಲ ಸಾಂಗ್ಸ್ ಬರೆದಿದ್ದೆ, ಒಂದಷ್ಟು ಚೆನ್ನಾಗಿ ಫೇಮಸ್ಸು ಆಗಿತ್ತು ಎಲ್ಲ. ನನಗೆ ಒಳ್ಳೆ ರೈಟಿಂಗ್ ಗ್ರಿಪ್ ಇದೆ ಅನ್ನೋದು ಗೊತ್ತಿತ್ತು. ಅವಾಗೇನು ಮಾಡಿದ್ರು ಸರ್, ರುದ್ರತಾಂಡವ ಸಿನಿಮಾದ ಇದೊಂದು ಟ್ಯೂನ್ ಕಳಿಸ್ಕೊಟ್ರು ನನಗೆ. ಇದೊಂದ್ಸಲ ಟ್ರೈ ಮಾಡಿಬಿಟ್ಟು ಕಳಿಸೋದಕ್ಕೆ ಹೇಳಿ ಅಂತಂದರು. ನನಗೆ ದೊಡ್ಡ ಸಿನಿಮಾ ಫಸ್ಟ್ ಟೈಮು ಚಿರಂಜೀವಿ ಸರ್ಜಾ ಅಂತ ಹೀರೋ, ರಾಧಿಕಾ ಕುಮಾರಸ್ವಾಮಿ ಅಂತ ಹೀರೋಯಿನ್ನು,
ರಾಜಾ ಹುಲಿ ಸಿನಿಮಾ ಅಂತ ದೊಡ್ಡ ಹಿಟ್ ಕೊಟ್ಟಿದ್ದಂಥ ಡೈರೆಕ್ಟ್ರು ಸರ್ದು ಒಂದು ಸಾಂಗ್ ಬರೆದಿದೆ ನನಗೆ. ಹಿಂಗಾದ್ರೂ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ ಸಾಂಗ್ ಪೂರ್ತಿ ನಾನು ಬರೆದಿದ್ದು ನನ್ನ ಊರಲ್ಲೇ ಮಂಡ್ಯದಲ್ಲೇ ಬರೆದಿದ್ದು ಪೂರ್ತಿ. ಟ್ಯೂನ್ ಕಳಿಸಿದ್ರು, ಟ್ಯೂನ್ ಬರಿತಾ ಇದ್ದೀನಿ, ನಾನೇ ಒಂದಷ್ಟು ವರ್ಷ ಬರಿತಾ ಇದ್ದೀನಿ, ನನಗೆ ಇಷ್ಟ ಆಗ್ತಾಯಿಲ್ಲ. ಇನ್ನೂ ಬೇರೆ ಏನಾದರೂ ಬರೆಯೋದ ಅಂತ ಅಂದ್ಕೊಂಡು ಕೊನೆಗೆ 4-5 ವರ್ಷನ್ಸ್ಗಳು ಬರೆದುಕೊಂಡು ಇಲ್ಲಿ ಸರ್ನ ಬಂದು ಮೀಟ್ ಮಾಡಿದ್ವಿ. ಅದು ಮೀಟ್ ಮಾಡಬೇಕಾದ್ರೆ ನಾನು ಬರೆದಿದ್ದ ಲೈನ್ಸ್ಗಳಲ್ಲಿ ಏನಾಗ್ತಂದರೆ 5 ವರ್ಷನ್ಗಳಲ್ಲಿ ಪಿಕ್ ಮಾಡಿದ್ರು. ಇದರಲ್ಲೊಂದು ಲೈನ್ ಹಿಂಗೆ ಒಂದೊಂದು ಲೈನ್ ಪಿಕ್ ಆಗ್ತು ಪಲ್ಲವಿಲಿ. ಬಟ್ ಏನಂದರೆ ಅಷ್ಟು ಲೈನು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಆ ಥರದ ಲೈನ್ಗಳೇ. ಆ ಲೈನ್ಗಳು ಜೋಡಣೆ ಮಾಡಿದ್ರೆ ಏನಾಗೋದಿಲ್ಲ. ಬಟ್ ಡೈರೆಕ್ಟರ್ ಸರ್ಗೆ ಇಷ್ಟ ಆಗಿರೋದು ಈ ಲೈನ್ಸ್, ಈ ಥರದ್ದು ಬೇಕು ನನಗೆ ಲೈನ್ಸ್ಗಳಂತೆಲ್ಲ ಹೇಳಿದ್ರು. ನಮಗೆ ದೊಡ್ಡ ಲಿರಿಕ್ ರೈಟರ್ಗೆ ಚಾಲೆಂಜಸ್ ಏನಂದರೆ ಫ್ರೆಶ್ಶಾಗಿ ಒಂದು ವರ್ಷನ್ ಬರೆದು ಬಿಡ್ಬೋದು. ನಿಮಗೆ ಈ ಲೈನ್ ಬೇಕು, ನನಗೆ ಈ ಲೈನ್ ಬೇಕು, ಇವೆರಡು ಇಟ್ಕೊಂಡು ಲೈನ್ ಮಾಡಬೇಕು ಅನ್ನೋದಿದೆಯಲ್ಲ, ಇನ್ನೆರಡು ಲೈನ್ ಇರುತ್ತೆ, ಅವೆರಡನ್ನೂ ಮರ್ಜ್ ಮಾಡಬೇಕು, ಅವೆರಡನ್ನೂ ಜೊತೆಗೆ ಸೇರಿಸ್ಬೇಕದು. ಆ ಥರದ್ದೊಂದು ಚಾಲೆಂಜ್ ಅದು. ಸುಮಾರು ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಕೊನೆಗೆ ಇನ್ಪುಟ್ಸ್ ಕೊಟ್ಟರು ನಮ್ಮ ಗುರು ಸರ್. ಏನಂತಂದರೆ ಅದರಲ್ಲಿದೆ, ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ, ಅವನು ಮಿಡ್ಲಿ ಸ್ಕೂಲು ಮೇಡಮ್ ಹಿಂದೆ ಬಿದ್ದ ಅನ್ನೋದು ಲೈನು. ಮಿಡ್ಲಿ ಸ್ಕೂಲು ಮೇಡಮ್ ಹಿಂದೆ ಬಿದ್ದ ಅನ್ನೋದು ಬೇರೆದರಲ್ಲಿ ವರ್ಷನಲ್ಲಿ ಇದ್ದಂಥ ಲೈನ್ ಅದು. ಮೇಡಮ್ ಅದರಲ್ಲಿ ಇವರು ಹೀರೋಯಿನ್ ಮೇಡಮ್ ಬಂದು ಸ್ಕೂಲ್ ಟೀಚರು. ಇವನು ಅಂದರೆ ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ ಅನ್ನೋ ಲೈನ್ ಅವರು ತುಂಬ ನನಗೆ ಏನಕ್ಕೆ ಇದೇ ಬೇಕು ಅನ್ನೋ ಥರದ್ದು ಕೇಳಿದ್ದಂದರೆ, ಇದು ಜನರಿಗೆ ತುಂಬ ಫೆಮಿಲಿಯರ್ ಆಗಿರುವಂಥ ಒಂದು ಲೈನು. ಅಂದರೆ ನಾವು ಚಿಕ್ಕ ವಯಸ್ಸಿಂದನೂ ಅಜ್ಜಿ ಕಥೆಗಳೆಲ್ಲ ಕೇಳ್ಕೊಂಬಂದಾಗ ಅಜ್ಜಿಗಳ ಕಥೆಗಳು ಶುರುವಾಗದೆ ಒಂದೂರಲ್ಲೊಬ್ಬ ರಾಜ ಇದ್ದ, ಒಂದೂರಲ್ಲೊಬ್ಬ ಹುಡುಗ ಇದ್ದ, ಈ ಥರದ್ದು ಶುರುವಾಗುತ್ತೆ. ಇವು ಬೇಗ ಜನಗಳಿಗೆ ಕ್ಯಾಚ್ ಆಗುತ್ತೆ. ಯಾವಾಗಲೂ ಸಿನಿಮಾ ಸಾಹಿತ್ಯ ಹೆಂಗಿರ್ಬೇಕಂದ್ರೆ ಜನಗಳಿಗೆ ಪರಿಚಯ ಇರೋ ಪದಗಳು ಮತ್ತು ಪರಿಚಯ ಇರೋ ಲೈನ್ಗಳಲ್ಲೇ ಇರಬೇಕು. ಆವಾಗ ಅದು ತುಂಬ ಈಸಿಯಾಗಿ ತಲುಪುತ್ತೆ. ಅವ್ರಿಗೆ ಗೊತ್ತಿರೋ ಲೈನ್ಗಳಲ್ಲೇ ನಾವು ಹೊಸ್ದಾಗಿ ಏನಾದರೂ ಹೇಳಬೇಕು ಅನ್ನೋ ಥರದ್ದೊಂದು ಐಡಿಯಾಲಜಿನ ನಮಗೆ ಗುರು ಸರ್ ಕೊಟ್ಟಿದ್ದು. ಅಂದರೆ ನಾನು ರೈಟ್ರಾಗಿ ಹೇಳ್ತೀನಿ ಏನಂದರೆ, ನಾನು ರೈಟರ್ ಆದಾಗ ಒಂದಷ್ಟು ನಾಲೆಡ್ಜ್, ಒಂದು 20% ನಾಲೆಡ್ಜ್ ಇರುತ್ತೆ ನನಗೆ. ಒಬ್ಬರು ಡೈರೆಕ್ಟರ್ ಜೊತೆ, ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿ ನಮ್ಮನ್ನು ಎಷ್ಟು ಪ್ರಬುದ್ಧವಾಗಿ ಮಾಡುತ್ತೆ ಅಂತಂದರೆ, ಆ್ಯಕ್ಚುಲಿ ಅವ್ರ ಇನ್ಪುಟ್ಸ್ಗಳಿಂದನೇ ನಾವು ಒಳ್ಳೆ ರೈಟರ್ ಆಗೋಕ್ಕೆ ಸಾಧ್ಯ. ನನಗೆ ಬಂದ್ವಿ, ಸರ್ ಜೊತೆ ಡಿಸ್ಕಷನ್ ಮಾಡಿದ್ವಿ, ಒಂದಷ್ಟು ಲೈನ್ಸ್ಗಳೆಲ್ಲ ಆಯಿತು, ರೆಕಾರ್ಡಿಂಗ್ ಆಗ್ತದೋ, ಒಂದು ಟ್ರ್ಯಾಕ್ ಆಡಿಸ್ಬಿಟ್ಟು ಕಳಿಸ್ಕೊಟ್ಟಿದ್ರು ಸರ್. ಆಯಿತು, ಫೈನಲಾಗಿ ಯಾರು ಆಡೋದು ಅನ್ನೋ ಥರದಿತ್ತು. ಇವರು ಗುರು ಸರ್ ಹೇಳ್ತಾ ಇಲ್ಲ, ಯಾರು ಸರ್ ಇದು ಸಿಂಗಿಂಗ್ ಮಾಡ್ತಾ ಇರೋದು ಅಂದರೆ, ಸರ್ಪ್ರೈಸ್ ಇದೆ ಅನ್ನೋ ಥರದ್ದೇ ಸರ್ಪ್ರೈಸಲ್ಲೇ ಇದ್ದರು. ಕೊನೆಗೆ ಫೈನಲಿ ಗೊತ್ತಾಗಿದ್ದು ಏನಂದರೆ, ಆ ಸಾಂಗ್ ನಾಡಿದ್ದು ಅಪ್ಪು ಸರ್ ಅಂತ. ನಾನು ಅಪ್ಪು ಸರ್ಗೆ ದೊಡ್ಡ ಫ್ಯಾನ್. ನಾವು ಎಲ್ಲರೂ ಅವ್ರ ಸಿನಿಮಾಗಳು ನೋಡಿಕೊಂಡು ಬೆಳೆದಿದ್ದು ಅಂಥವ್ರು. ನಾನು ಕಾಲೇಜಲ್ಲಿ ಇರಬೇಕಾದ್ರೇ ಈ ಸಾಂಗ್ ಬರೆದಿದ್ದು. ನಾನು ಕಾಲೇಜಲ್ಲೆಲ್ಲವೂ ಆಲ್ರೆಡಿ ಫೇಮಸ್ ಏನಂದರೆ, ನಾನು ಹಿಂಗೆ ಸಾಂಗ್ ಬರೆದಿದ್ದೀನಿ, ಅಪ್ಪು ಸರ್ ಆಡಿದ್ದಾರೆ ಅನ್ನೋ ಥರದ್ದು ಒಂದು ಕಾಲೇಜಲ್ಲೇ ಒಂದು ನೇಮು ಆಲ್ರೆಡಿ ಮಾಡ್ಕೊಬಿಟ್ಟಿದ್ದೆ ನಾನು ನೀಟಾಗಿ. ಆಮೇಲೆ ಆಯಿತು, ಸಾಂಗು ಅಪ್ಪು ಸರ್ ಆಡಿದ್ದು ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ದೊಡ್ಡ ಹಿಟ್ಟಾಯಿತು ಸಾಂಗ್ ಅದು. ನಾನು ಬರೀಬೇಕಾದ್ರೆ ಎಷ್ಟು ತಾಕತ್ತಾಗಿತ್ತು ಅದು, ಅದಕ್ಕಿಂತ ಅದ್ಭುತವಾಗಿ ಅಪ್ಪು ಸರ್ ಆಡಿದ್ಮೇಲೆ ಅದಕ್ಕೊಂದು ಸ್ಟ್ರೆಂತ್ ಸಿಕ್ತು. ಅದಾಯಿತು, ಅದು ವಿಜುವಲಿನೂ ಅಷ್ಟೇ. ಅದರಲ್ಲಿ ಮದರಂಗಿ ಕೃಷ್ಣ ಅವರು ಮತ್ತು ಚಿರಂಜೀವಿ ಸರ್ಜವರು, ಚಿಕ್ಕಣ್ಣವರು, ಈ ಥರದ್ದೊಂದು ದೊಡ್ಡ ಗ್ರ್ಯಾಂಡ್ ವಿಜುವಲ್ ಅದು. ಸಾಂಗ್ ಬಂತು. ಸಾಂಗ್ ಬಂದ ತಕ್ಷಣ ದೊಡ್ಡ ಹಿಟ್ಟಾಗ್ತು. ನಾನು ಸರ್ ಕೇಳಿದೆ, ಸರ್ ಅಪ್ಪು ಸರ್ನ ಭೇಟಿ ಮಾಡಿಸಿ ಸರ್ ಅಂತ. ಅಂದರೆ ಅದಕ್ಕೂ ಮುಂಚೆ ಏನಂದರೆ, ಆ್ಯಸ್ ಎ ಫ್ಯಾನ್ ಆಗಿ ನಾವು ಬರ್ತಡೇಗೆ ಹೋಗ್ಬಿಟ್ಟು ಅಪ್ಪು ಸರ್ನ ಮೀಟ್ ಮಾಡ್ಕೊಂಡು ಬರ್ತಿದ್ವಿ. ಈಗ ಲಿರಿಕ್ ರೈಟ್ರಾಗಿ ಮೀಟ್ ಮಾಡಬೇಕು ಅನ್ನೋ ಥರದಿತ್ತು, ಆಗಲಿಲ್ಲ. ಆ ಟೈಮಲ್ಲಿ ಅವರು ಬ್ಯುಸಿ ಸ್ಕೆಡ್ಯೂಲಲ್ಲಿ ಆಗಲಿಲ್ಲ. ಕೊನೆಗೆ ಇನ್ನೊಬ್ಬರು ಪ್ರೊಡ್ಯೂಸರ್ ಜೊತೆ ನಾನು ಅಪ್ಪು ಸರ್ ಮನೆಗೆ ಹೋಗೋ ಥರದ್ದೊಂದು ಚಾನ್ಸ್ ಸಿಕ್ತು. ಅವಾಗ ಹೋದಾಗ ಪರಿಚಯ ಮಾಡ್ಕೊಂಡಾಗ ನಾನು ಆ ಸಾಂಗ್ ಬಗ್ಗೆ ಹೇಳಿದೆ, ಸರ್ ಅದ್ರದ್ದು ಲಿರಿಕ್ ರೈಟರ್ ನಾನೇ ಸರ್ ಅಂತಂದಾಗ. ಅಂದರೆ ಅಪ್ಪು ಸರ್ ಎಷ್ಟು ನೀಟಾಗೆ ಒಂದು ಹಾಡು ಆಡ್ತೀನಿ ಅಂತಂದರೆ ಸುಮ್ಮನೆ ಆಡ್ಬಿಟ್ಟಿರೋದಿಲ್ಲ, ಬಂದು ಅದ್ರದ್ದು ಲೈನ್ಗಳು ನೆನಪಿರುತ್ತೆ, ಹಾಡ್ದು ಕಾನ್ಸೆಪ್ಟ್ ನೆನಪಿರುತ್ತೆ. ಅಪ್ಪು ಸರ್ ಎಷ್ಟು ನೀಟಾಗಿ ಹೇಳಿದ್ರಂದರೆ, ಅದರಲ್ಲಿ ತುಂಬ ಚೆನ್ನಾಗಿದೆ ಸರ್. ಅವರೆಲ್ಲರೂ ಸರ್ ಅಂತಲೇ ಮಾತಾಡ್ಸೋದು ಅಪ್ಪು ಸರ್, ಅಷ್ಟು ದೊಡ್ಡ ಗುಣ ಅವ್ರದ್ದು. ಅದು ತುಂಬ ಚೆನ್ನಾಗಿದೆ ಸರ್ ಅದು. ಅದರಲ್ಲಿ ಏನಂದರೆ, ಒಂದು ಫಸ್ಟಲ್ಲೆಲ್ಲ ಹುಡುಗಿನ ಛೇಡ್ಸೋ ಥರದ್ದು ಒಂದು ಆಡ್ತೀರಾ, ಅದಾದಮೇಲೆ ಲಾಸ್ಟ್ ಪ್ಯಾರ ಬಂದು ಹುಡುಗಿರಿಗೆ ತುಂಬ ಫೇವರಾಗಿ ಬರ್ಕೊಂಡು ಹೋಗ್ತಾರೆ. ಅಂದರೆ ಡಬಲ್ ಕಾಂಟ್ರಾಸ್ಟಲ್ಲಿ ಬರೆಯೋದು, ಅದು ತುಂಬ ಕಷ್ಟ ಸರ್. ಅದು ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂದ್ಬಿಟ್ಟು ಲೈನ್ಗಳು ಹೇಳೋದು, ಗೆದ್ದರೆ ಜಂಬೂ ಸವಾರಿ, ಸೋತ್ರೆ ಬಂಬೂ ಸವಾರಿ ಅನ್ನೋದು ನಾನು ತುಂಬ ಎಂಜಾಯ್ ಮಾಡಿ ಆಡಿದ್ದು ಸಾಂಗ್ ಅದು ಅನ್ನೋ ಥರದ್ದೆಲ್ಲ ಅಷ್ಟು ನೀಟಾಗಿ. ಅಂದರೆ ನನಗೆ ನಾನು ಕೈ ಕಟ್ಕೊಂಡು ನಿಂತ್ಕೊಬಿಟ್ಟಿದ್ದೆ ಅಪ್ಪು ಸರ್ ಹತ್ರ. ಅವ್ರು ಅಷ್ಟು ಹೇಳಿದ್ರು ಹಾಡು ಬಗ್ಗೆ. ಆದರೆ ಇದು ಬರೆದಿದ್ದು ನಾನು ಯಾರೋ ಬೇರೆ ದೊಡ್ಡವರು ಬರೆದ್ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ನೀವು ಎಷ್ಟು ಸಿನಿಮಾ ಮಾಡಿದಿರಾ ಅದೆಲ್ಲ ಕೇಳಿದ್ರು. ನಾನು ಇಲ್ಲ ಸರ್, ಹಿಂಗೆ 1-2 ಸಿನಿಮಾ ಮಾಡಿರೋದು ಅಷ್ಟೇ ಅಂದೆ. ತುಂಬ ಚೆನ್ನಾಗಿದೆ ನಿಮ್ಮ ಸಾಹಿತ್ಯ ಅಂದ್ಬಿಟ್ಟು ಎಷ್ಟು ಪ್ರೋತ್ಸಾಹ ಕೊಟ್ಟರು ಅಂದರೆ, ನೀವು ತುಂಬ ದೊಡ್ಡ ಸಾಹಿತ್ಯ ಆಗ್ತೀರಾ, ಹಿಂಗೆ ಕಂಟಿನ್ಯೂ ಮಾಡಿ, ಈ ಥರದ್ದೆಲ್ಲ ಹೇಳಿದ್ರು ನನಗೆ. ಇವಾಗ ನನಗೆ ಇಷ್ಟೊಂದು ಪ್ಲಾಟ್ಫಾರ್ಮ್ ಸಿಕ್ಕಿ ದೊಡ್ಡ ದೊಡ್ಡ ಸಾಂಗ್ಗಳೆಲ್ಲ ಇಟ್ಟಾಗಿ ಅನ್ನಿಸ್ಬೇಕಾದ್ರೆ ನಾನು ಯಾವಾಗಲೂ ಅಪ್ಪು ಸರ್ ನೆನಪಾಗ್ತಾರೆ ನನಗೆ. ಅಂದರೆ ಅವ್ರು ಹೇಳಿದ್ದು ಸರ್ ನನಗೆ ಸಣ್ಣದ್ರಲ್ಲೇ ಪ್ರೋತ್ಸಾಹ ನೀಡೋದಿಲ್ಲ, ಅಷ್ಟು ದೊಡ್ಡ ಗುಣ ಇರುವಂಥದ್ದು ಒಬ್ಬರು ವ್ಯಕ್ತಿ ಅವರು. ನಾನು ಬರ್ದಿದ್ದು ಸಾಂಗ್ ಆಡಿದ್ದೇನೆ, ನನಗೆ ಖುಷಿ ಸರ್. ಕಾಮನ್ ಸಿನಿಮಾ ಧನ್ವೀರ್ ಅವರ ಕರಿಯರ್ಗೆ ಮತ್ತೊಂದು ತಿರುವು ಕೊಡುವಂಥ ಸಿನಿಮಾ ಅಂತ ಅನಿಸಿದೆ ಈಗಾಗಲೇ ಸ್ಯಾಂಪಲ್ಸಿಂದ. ಆಲ್ರೆಡಿ ಸಾಂಗ್ಸ್ ಹಿಟ್ ಆಗ್ತಿದ್ದಾವೆ. ಅದರಲ್ಲಿ ಒಂದು ಸಾಂಗ್ ಇಳಿ ಸಂಜೆ ಕಡಲತ್ತೀರ ಸಾಂಗ್ ನಿಮ್ಮ ಲೇಖನಿಯಿಂದ, ಶಾಯಿಯಿಂದ ಅರಳಿರತಕ್ಕಂಥ ಸಾಂಗ್. ನನಗೆ ಆ ಸಾಂಗ್ ಏನಂದರೆ ಸರ್,
ಇದು ಗುರು ಶಿಷ್ಯರ ಸಾಂಗು ಹಿಟ್ಟಾಗಿತ್ತು. ಹಿಟ್ಟಾದಮೇಲೆ ನನಗೆ ಅಜ್ಜು ಸರ್ ಜೊತೆ ಸ್ವಲ್ಪ ಚೆನ್ನಾಗಿ ಒಡನಾಟ ಚೆನ್ನಾಗಿತ್ತು. ಇನ್ನೊಂದೇನೆಂದರೆ ಗುರು ಶಿಷ್ಯರ ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ಟೈಮಲ್ಲೆಲ್ಲ ಸರ್ ಆಫೀಸ್ಗೆ ಜಡೇಶ್ ಅವ್ರ ಜೊತೆ ಹೋಗ್ತಿದ್ದೆ ಬರ್ತಿದ್ದೆ, ಹಾಗಾಗಿ ಚೆನ್ನಾಗಿ ಒಡನಾಟ ಇತ್ತು. ನನಗೆ ಅವ್ರ ಮ್ಯೂಸಿಕಲ್ಲಿ ಬರೆಯೋದಂದರೆ ತುಂಬ ಇಷ್ಟ. ಏನಕ್ಕೆ ಅಂದರೆ ಅವ್ರ ಟ್ಯೂನೇ ಡಿಮ್ಯಾಂಡ್ ಮಾಡಿ ಬರ್ಸ್ಕೊಳ್ಳುತ್ತೆ. ನಾನು ಗುರು ಶಿಷ್ಯರದು ಹೇಳಿದೆ ಏನಂದರೆ, ಆ ಟ್ಯೂನ್ ಕೇಳಿದ್ರೆ ಸಾಕು, ನೀವು ಎಷ್ಟು ವರ್ಷ ಬೇಕಾದ್ರೂ ಬರೀರಿ, ನಮ್ಗೆ ಬೇಸರನೇ ಆಗೋದಿಲ್ಲ. ಆ ಥರದ್ದೊಂದು ಆ ತಾಕತ್ತು ಅವ್ರ ಟ್ಯೂನ್ಗಳಿಗಿರುತ್ತೆ. ವಾಮನ ಸಿನಿಮಾ ಆಗ್ತು. ವಾಮನ ಸಿನಿಮಾ ಟೈಮಲ್ಲಿ ಅಜ್ಜು ಸರೇ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿಬಿಟ್ಟು, ಈಗ ಒಬ್ಬರು ಸಿನಿಮಾ ಡೈರೆಕ್ಟ್ರು ಫೋನ್ ಮಾಡ್ತಾರೆ ನಿಮಗೆ, ಈಗ ನಾನು ಹೇಳಿದ್ದೀನಿ ನಿಮಗೆ ರೆಫರ್ ಮಾಡಿದ್ದೀನಿ, ನೀವು ಒಂದ್ಸಲಿ ಟ್ಯೂನ್ ಕೇಳ್ಕೊಂಡು ಅದೇನು ಮಾತಾಡಿಕೊಂಡು ಸಾಂಗ್ ಬರೀರಿ ಅಂತ ಹೇಳಿದ್ರು. ಅದಾದಮೇಲೆ ಸಾಂಗ್ ಬರ್ತು. ಆ ಸಾಂಗ್ ಡೈರೆಕ್ಟರ್ ಯಾರಂದರೆ ಶಂಕರ್ ಅಂತ, ನಾನು ತುಂಬ ಕೊಲೀಗ್ ನನಗೆ. ಅಂದರೆ ನಾನು ಮತ್ತು ಅವರು ಪ್ರೇಮ್ ಸರ್ ಹತ್ರ ರೈಟಿಂಗಲ್ಲಿ ವರ್ಕ್ ಮಾಡ್ತಿದ್ವಿ. ಜೋಗಿ ಡೈರೆಕ್ಟರ್ ಪ್ರೇಮ್ ಇದ್ದಾರಲ್ಲ, ಅವ್ರ ಹತ್ರ ವರ್ಕ್ ಮಾಡ್ತಿದ್ವಿ. ಅಲ್ಲಿ ನಾವು ಪರಿಚಯ ಇದ್ವಿ. ತುಂಬ ಗ್ಯಾಪ್ ಆದಮೇಲೆ ಅವ್ರಿಗೂ ನಾನು ಪರಿಚಯ ಗ್ಯಾಪ್ ಆಗಿಬಿಟ್ಟಿತ್ತು. ಆಮೇಲೆ ಟ್ಯೂನ್ ಕಳಿಸ್ಕೊಡ್ಬೇಕಾದ್ರೆ ಬಾಬಿ ಮೇಡಮ್ ಇದ್ದಾರೆ ಅಜ್ಜು ಸರ್ ಜೊತೆ. ಅವ್ರು ಬಾಬಿ ಮೇಡಮು ಸಾಂಗ್ದು ಇನ್ಪುಟ್ಸ್ಗಳು ಚೆನ್ನಾಗಿ ಹೇಳ್ತಾರೆ. ಎಷ್ಟು ಚೆಂದ ಅಂತಂದರೆ, ಒಂದೊಂದು ಸಾಂಗಿಂದ ನಾವು ಕಲಿಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಸಾಹಿತ್ಯದಲ್ಲಿ ಸರಳತೆ ಅಂದರೆ ಹೆಂಗಿರಬೇಕು ಅನ್ನೋದನ್ನು ಕಲ್ತ್ಕೋತೀವಿ. ಇದೇ ರೀತಿಲಿ ಸೌಂಡಿಂಗ್ಗಳ ಬಗ್ಗೆ ಹೇಳಿದ್ರು ನನಗೆ. ಈ ಸಾಂಗ್ ಬರೀಬೇಕಾದ್ರೆ ತುಂಬ ಇಂಪಾರ್ಟೆಂಟು ಆ್ಯಸ್ ಎ ಲಿರಿಕ್ ರೈಟ್ರಾಗಿ ಹೇಳೋದಂದರೆ, ಮ್ಯೂಸಿಕ್ ನಾಲೆಡ್ಜು ಕೂಡ ಎಷ್ಟು ನಮಗೆ ಸಪೋರ್ಟಿವ್ ಆಗಿರುತ್ತೆ ಅನ್ನೋದಕ್ಕೆ ಪದಗಳದ್ದು ಸೌಂಡಿಂಗು. ಅಂದರೆ ನಾವು ಒಂದೇ ಭೂಮಿ ಅಂತ ಬಳಸ್ತೀವಿ, ಧರಣಿ ಅಂತ ಬಳಸ್ತೀವಿ, ಇಳೆ ಅಂತ ಬಳಸ್ತೀವಿ, ಇವೆಲ್ಲ ಬಳಸ್ತೀವಿ. ಆ ಟ್ಯೂನ್ಗೆ ಅದು ಯಾವುದೋ ಆ ಸೌಂಡಿಂಗ್ ಮಾತ್ರ ಚೆನ್ನಾಗಿ ಇದಾಗುತ್ತೆ. ಆ ಥರದೊಂದು ಸೌಂಡಿಂಗ್ಗಳನ್ನೇ ನೋಡಿ ಕಲೆಕ್ಟ್ ಮಾಡಿದಂಥವ್ರು ಈ ಅಜ್ಜು ಸರ್. ಈ ಸಾಂಗ್ ಇದು ಅಷ್ಟೇ. ಧನ್ವೀರ್ ಸಾಂಗ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ಅನ್ನೋ ಥರದ್ದು ಫೀಲಲ್ಲಿ ಹೇಳಿದ್ರು ನನಗೆ. ಆಲ್ರೆಡಿ ಬಿಫೋರ್ ಒಂದು ರೊಮ್ಯಾಂಟಿಕ್ ಸಾಂಗ್ ತುಂಬ ಹಿಟ್ಟಾಗಿತ್ತು. ಸೇಮ್ ಜಾನರ್ದೇ ಸಾಂಗ್ ಥರದಾಗಿದ್ದರಿಂದ ಸ್ವಲ್ಪ ನನಗೆ ಈಸಿನೇ ಇತ್ತು. ಮತ್ತು ಆಲ್ರೆಡಿ ನಾನು ಲಿರಿಕ್ ಬಗ್ಗೆ ಅವ್ರಿಗೆ ಒಂದು ನಂಬಿಕೆ ಇರೋದ್ರಿಂದ ಬರೆದಿದ್ದು ಚೆನ್ನಾಗಿತ್ತು. ಇದಕ್ಕೂ ಒಂದು 4-5 ವರ್ಷನ್ಸ್ ಟ್ರೈ ಮಾಡಿದ್ವಿ. ಮಾಡಬೇಕಾದ್ರೆ ಚರಣಗಳೆಲ್ಲ ಓಕೆ ಆಗಿಬಿಟ್ಟಿದೆ, ಪಲ್ಲವಿ ಓಕೆ ಆಗಿಲ್ಲ. ಇದಕ್ಕೂ ಪಲ್ಲವಿದೇನೆಂದರೆ, ಆಡ್ಬೇಕಾದ್ರೆ ಸಿಂಗರ್ಸ್ಗೆಲ್ಲ ಅಜ್ಜು ಸರ್ ಏನಂದ್ರೆ ಅಲ್ಲಿ ಬರೋದ್ರೆ ಅಲ್ಲೇ ಆಡ್ತಾರೆ. ಅಲ್ಲೇ ಆಡ್ಬಿಟ್ಟು ಸಿಂಗರ್ಸ್ಗಳದೇ ಇದು ಹೆಂಗಿರುತ್ತೆ ಅಂದರೆ, ಸರಳವಾಗಿ ಅವ್ರಿಗೂ ಆಡೋದಕ್ಕೆ ತುಂಬ ಇರಬೇಕಂದ್ರೆ ಕಷ್ಟಪಟ್ಟು ಆಡಬಾರ್ದು, ತುಂಬ ಸಿಂಪಲ್ಲಾಗಿ ನಡಿಬೇಕು ಅನ್ನೋ ಥರದ್ದಿರುತ್ತೆ. ಅದಾಯಿತು. ಒಂದು 2-3 ಡೇಸ್ ಅಜ್ಜು ಸರ್ ಜೊತೆ ಡೈಲಿ ಮನೆಗೆ ಹೋಗೋದು ಬರೋದು ಈ ಥರದ್ದೇ ಬರೆದ್ವಿ ಸರ್. ಅದರಲ್ಲೂ ನನಗೆ ತುಂಬ ಇಷ್ಟವಾದ ಕೆಲವು ಲೈನ್ಗಳಿದೆ. ನನ್ನ ನಗು ನೀನೇ, ನಗಲು ನೆಪ ನೀನೇ ಅನ್ನೋದು ಲೈನ್ ಬರುತ್ತೆ ನನಗೆ. ಅಂದರೆ ನನ್ನ ನಗು ನೀನೇ, ಆ ನಗೋದಕ್ಕೆ ನೆಪನೂ ನೀನೇ ಅನ್ನೋ ಥರದ್ದು ಲೈನ್ಗಳು. ಆ ಥರದ್ದು ಕೆಲವು ತುಂಬ ಕಾವ್ಯಾತ್ಮಕವಾಗಿರುವಂಥ ಕೆಲವು ಲೈನ್ಸ್ಗಳಿದೆ ಸರ್. ಅದು ನನಗೆ ನಮ್ಮ ಕಾಲೇಜ್ ಲೆಕ್ಚರ್ ಫೋನ್ ಕೇಳಿಬಿಟ್ಟು ಸಾಂಗ್ನ ಫೋನ್ ಮಾಡಿದ್ದು. ಅಂದರೆ ಏನಂದರೆ, ನಾವು ಕಾಲೇಜ್ ಟೈಮಲ್ಲೆಲ್ಲ ಫೇಲ್ ಸ್ಟೂಡೆಂಟ್ಸ್ಗಳು, ಓದೋದೇ ಇಲ್ಲ ಬರೆಯೋದೇ ಇಲ್ಲ ಅನ್ನೋ ಥರದ್ದು ಇದ್ದವ್ರಿಗೆ, ಅಂದರೆ ಸಿನಿಮಾ ಸಾಹಿತ್ಯನ ಬರೆದು ಇಷ್ಟು ಪ್ರಬುದ್ಧವಾಗಿ ಒಂದು ಕಾಂಟೆಂಟ್ನ ಬರೆಯೋ ಥರದ್ದು ಹೆಂಗೆ ಬರುತ್ತೆ ನಾಲೆಡ್ಜ್ ಅನ್ನೋ ಥರದ್ದು ಫೋನ್ ಮಾಡಿ ಹೇಳಿದ್ರು. ನಾವು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಲೆಕ್ಚರ್ಗಳಿಗೆ ಬೈಸ್ಕೊಂಡಿದ್ದೆ ಜಾಸ್ತಿ, ಓದಿದ್ದೆ ಬರೀದೆ ಇದೆಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನನಗೇನಂದರೆ, ಅವ್ರು ಬೈತಾನೆ ನನಗೆ ತುಂಬ ಜ್ಞಾನ ತುಂಬಿದ್ರೇನೋ ಅಂತ ಅನಿಸುತ್ತೆ. ಆ ಥರದ್ದು ಲೆಕ್ಚರ್ಗಳು ಫೋನ್ ಮಾಡಿ ನನಗೆ ಹೇಳಿದ್ದು ಆ ಲೈನ್ಗಳಂದರೆ, ನಾವು ಬುಕ್ ಓದಬೇಕಾದ್ರೆ, ಕಾದಂಬರಿಗಳು ಓದಬೇಕಾದ್ರೆ ನಾವೆಲ್ಲರೂ ಲಿಟ್ರೇಚರ್ ಸ್ಟೂಡೆಂಟ್ಸ್ಗಳ ಹತ್ರ ನೋಡೋ ಲೈನ್ಗಳು ಬರೆದಿದ್ರೆ ಅದು ತುಂಬ ಇಷ್ಟ ಆಯ್ತು. ಅಂದರೆ ಅವರು ಹೋಗಿ ಬನ್ನಿ ಅಂತ ಮಾತಾಡಿಸ್ಬೇಕಾದ್ರೆ ನಮ್ಗೆ ಖುಷಿ ಆಗುತ್ತೆ. ಆ ಸಾಂಗು ನನಗೆ ಇಡೀ ನನ್ನ ಕಾಲೇಜ್ಗೆ ಪುನಃ ಒಂದು ಸಲ ವಾಪಸ್ ಹೋಗಿದ್ವಿ. ನಮ್ಮ ಲೆಕ್ಚರ್ ಎಲ್ಲ ಕೇಳಿ ಒಂದು ಗೆಟ್ ಟುಗೆದರ್ ಮಾಡಿ ತುಂಬ ಖುಷಿಪಟ್ಟಂಥ ಸಾಂಗ್ ಸರ್ ಅದು. ಸಾಕಷ್ಟು ಜನ ಅಪ್ಕಮಿಂಗ್ ಸ್ಟಾರ್ಸ್ಗೂ ನೀವು ಬರಿತಾ ಇದ್ದೀರಾ. ಸೊ ಪಡ್ಡೆಹುಲಿ ಖ್ಯಾತ ನಿರ್ಮಾಪಕ ಕೆ ಮಂಜು ಅವರ ಮಗ ಇಂಟ್ರೊಡ್ಯೂಸ್ ಆದಂಥ ಸಿನಿಮಾ. ಹೀಗೆ ನಿಮ್ಮ ರಾಜಾವಲಿ ಡೈರೆಕ್ಟ್ರು ಗುರುದೇಶ್ ಪಾಂಡೆ ಅವರು ಡೈರೆಕ್ಷನ್ ಮಾಡಿದಂಥ ಸಿನಿಮಾ ಪಡ್ಡೆಹುಲಿ ಸಿನಿಮಾದಲ್ಲಿ ನೀವೊಂದು ಸಾಂಗ್ ಬರೀತೀರಾ ಶ್ರೇಯಸ್ ಮಂಜು ಅವರಿಗೆ. ಸೊ ಆ ಸಾಂಗು ದೊಡ್ಡ ಮಟ್ಟಿಗೆ ಇತ್ತು. ಹೌದು, ನಂದು ಸಿನಿ ಕೆರಿಯರಲ್ಲಿ ಮತ್ತು ಲಿರಿಕ್ ರೈಟ್ರಾಗಿ ನನಗೆ ತುಂಬ ದೊಡ್ಡ ಕ್ರೆಡಿಟ್ ಕೊಡಬೇಕಾಗಿರೋದು ಗುರು ಸರ್ಗೇನೆ ಸರ್. ಯಾಕೆಂದರೆ ಗುರುದೇಶ್ ಪಾಂಡೆ ಅವ್ರ ಸರ್ ಮ್ಯೂಸಿಕಲ್ ಇದು ಡೈರೆಕ್ಷನ್ ಸಿನಿಮಾದಲ್ಲಿ ಮತ್ತು ಪ್ರೊಡಕ್ಷನ್ ಸಿನಿಮಾದಲ್ಲಿ ತುಂಬ ಸಾಂಗ್ಗಳು ಬರೆದಿರೋದು ನಾನು. ಅವ್ರಿಗೊಂದು ನಂಬಿಕೆ, ನಾನೇನೇ ಕೊಟ್ಟರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಷ್ಟು ಬರ್ಕೊಡ್ತೀನಿ ನಾನು ಅಂಥದ್ದೊಂದು ನಂಬಿಕೆ. ಇದು ಅಷ್ಟೇ, ಒಂದು ದೊಡ್ಡ ಬಜೆಟ್ ಸಿನಿಮಾ ಅದು ಪಡ್ಡೆಹುಲಿ. ಆ ಟೈಮಲ್ಲಿ ಅದು ತುಂಬ ಕಲೋಕೆಯಾಗಿರಬೇಕು ಅನ್ನೋ ಥರದ್ದು ಸಾಂಗ್ ಕಾನ್ಸೆಪ್ಟು. ಬಟ್ ಅದು ರಿಸ್ಕ್ ಸಾಂಗ್ ಏನಂತಂದರೆ, ತುಂಬ ಫಾಸ್ಟ್ ಬೀಟಲ್ಲಿ ಇರೋದದು. ಚೂರಾಗಿದೆ ಚೂರಾಗಿ ಹೋಗಿದೆ ಅನ್ನೋದು ತುಂಬ ಫಾಸ್ಟ್ ಬೀಟಲ್ಲಿ ಇರೋದು. ನಮಗೆ ಫಾಸ್ಟ್ ಬೀಟಲ್ಲಿ ಇರುವಂಥ ಟ್ಯೂನ್ಗಳಿಗೆ ಬರೆಯೋದು ತುಂಬ ಕಷ್ಟ ಇರುತ್ತೆ. ಅಂದರೆ ಇಮಿಡಿಯೇಟ್ ಪದಗಳ ಒತ್ತಕ್ಷರಗಳು ಕೂರೋದಿಲ್ಲ, ದೀರ್ಘಾಕ್ಷರಗಳು ಕೂರೋದಿಲ್ಲ. ಅಂದರೆ ನಾವು ಸಾಂಗಲ್ಲಿ ಟ್ಯೂನ್ ಕೊಡಬೇಕಾದ್ರೆ ಮೀಟ್ರ್ ಅಂತ ಬರುತ್ತೆ, ಮೀಟ್ರ್ ಜೊತೆಗೆ ಮ್ಯಾಟ್ರನ್ನು ಸೇರಿಸ್ಬೇಕು, ಆವಾಗಲೇ ಅದೊಂದು ಸಕ್ಸಸ್ಫುಲ್ ಸಾಂಗ್ ಆಗೋದು. ಇದು ತುಂಬ ಫಾಸ್ಟ್ ಬೀಟ್ ಇರೋದ್ರಿಂದ ವಿಷಯಗಳು ಹೇಳೋದೇ ಕಷ್ಟ. ಆ ಥರದ್ದೊಂದು ಇತ್ತು. ಮತ್ತು ಈ ಸಾಂಗ್ಗೆ ಒಂದು ಇನ್ಪುಟ್ ಏನಿತ್ತಂದರೆ, ಕೆ ಮಂಜು ಸರ್ದು ಪ್ರೊಡಕ್ಷನ್ನು, ಅವ್ರ ಮಗ ಫಸ್ಟ್ ಲಾಂಚ್ ಆಗ್ತಾ ಇರೋದು. ಅಂದರೆ
ಅವ್ರಿಗೊಂದು ವಿಷ್ಣುವರ್ಧನ್ ಸರ್ ಅಂದ್ರೆ ಒಂದು ಪ್ರೀತಿ ಇತ್ತು, ಅದು ಬರಬೇಕು ಸಿನಿಮಾ ಸಾಂಗಲ್ಲಿ. ಮತ್ತು ಅವರು ಗಂಡುಗಲಿ ಕೆ ಮಂಜು ಅಂತ ಕರೀತಾರೆ, ಅದು ಬರಬೇಕು. ಈ ಥರದ್ದೆಲ್ಲವೂ ಇತ್ತು ಆ ಸಾಂಗಲ್ಲಿ. ನೋಡಿ ಅಷ್ಟೆಲ್ಲ ನೀಟಾಗಿ ಕೇಳುತ್ತೆ. ಅಂದರೆ ಬಂಧನ ಮೂವಿಯ ವಿಷ್ಣು ನಾನು, ನಂದಿನಿ ಹಾಗೆ ಬಾರೆ ನೀನು ಅಂತ ತುಂಬ ಇಡೀ ಸಾಂಗೇ ಆ ಥರದ್ದೊಂದು ಜಾಲಿ ಸಾಂಗು. ಪಡ್ಡೆ ಹುಲಿ ಅನ್ನೋ ಪದನೂ ಬರುತ್ತೆ, ಗಂಡುಗಲಿ ಅನ್ನೋ ಪದನೂ ಬರುತ್ತೆ. ಈ ಥರ ಅಂದರೆ ಕೆಲವು ಸಲ ಸಾಹಿತ್ಯ ಹೆಂಗಿರುತ್ತೆ ಅಂದರೆ, ಕೆಲವು ನಮ್ಮ ಹಿನ್ನೆಲೆಗಳನ್ನ ಅವ್ರದ್ದೇನೋ ಒಂದಷ್ಟು ವಿಚಾರಗಳಿರುತ್ತೆ, ಅದನ್ನೆಲ್ಲವೂ ಹೇಳಿ ಜನಗಳಿಗೆ ತಲುಪಿಸೋ ಥರದ್ದಿರುತ್ತೆ. ಆ ಥರದ್ದೊಂದು ಆಗಿದ್ದು ಸಾಂಗ್ ಅದು. ಅದು ಪ್ಯೂರ್ಲಿ ನನಗೆ ಸಾಹಿತ್ಯಿಕವಾಗಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಆ ಸಿನಿಮಾಗೆ ತುಂಬ ಪೂರಕವಾಗಿದೆ ಅದು. ಆ ಥರದ್ದು ನಮಗೆ ಲಿರಿಕ್ ರೈಟರ್ಗಳಿಗೆ ಚಾಲೆಂಜಸ್ಸೇ ಅದು. ಎಲ್ಲ ಸಾಂಗೂ ಅರ್ಥಗರ್ಭಿತವಾಗೇ ಬರೀಬೇಕು ಅನ್ನೋದಕ್ಕಿಂತ ಕೆಲವು ಸಾಂಗ್ಸ್ ಇಷ್ಟ ಆಗ್ತವೆ, ಅದರಲ್ಲಿ ಅಂಥ ಡೆಪ್ತ್ ಮ್ಯಾಟ್ರ್ ಹೇಳಿದವು ಏನೂ ಇರಲ್ಲ, ತುಂಬ ಸರಳವಾಗಿ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಅವ್ರು ಕನೆಕ್ಟ್ ಆಗಿದೆ. ಆ ಥರದ್ದು ಆ ಸಿನಿಮಾಯಿಂದ ಒಂದು ಗುರು ಸರ್ ಮತ್ತು ಅವ್ರದ್ದೊಂದು ಫ್ರೆಂಡ್ಶಿಪ್ ಕನೆಕ್ಟ್ ಆಗೋ ಥರದ್ದು, ಆ ಸಾಂಗಲ್ಲಿ ಹೀರೋ ಹೀರೋಯಿನ್ ಕನೆಕ್ಟ್ ಆಗೋ ಥರದ್ದು. ಮತ್ತು ಅದು ಸಿಚುವೇಶನು ಅಷ್ಟೇ, ಹೀರೋ ಬಂದು ಮ್ಯೂಸಿಕ್ ಕಂಪೋಸ್ ಮಾಡೋ ಥರದ್ದು ಒಂದು ಕ್ಯಾರೆಕ್ಟರ್. ಅದು ಮ್ಯೂಸಿಕ್ ಕಂಪೋಸ್ ಮಾಡೋ ಕ್ಯಾರೆಕ್ಟ್ರಲ್ಲಿ ಆ ಥರದ ಕೆಲವು ಪದಗಳನ್ನ ಬಳಸ್ಬೇಕು, ಈ ಥರದ್ದೆಲ್ಲ ಇನ್ಪುಟ್ಸ್ ಕೊಟ್ಟೆ ಆಯಿತು. ಆ ಸಾಂಗ್ ಬಂದಾಗಲೂ ನನಗೆ ರುದ್ರತಾಂಡವದ್ದು ಒಳ್ಳೆ ಹಿಟ್ಟಾಗಿತ್ತದು. ನಾನು ಅವಾಗ ತಾನೇ ಜರ್ನಿಲಿ ಇದ್ದೆ, ಸಿನಿಮಾದಲ್ಲಿ ಸಾಂಗ್ಸ್ಗಳು ಬರ್ಕೊಂಡು ಆ ಥರದ್ದೆಲ್ಲ ಇರ್ಬೇಕಾದ್ರೆ ಆ ಸಾಂಗ್ಸ್ನ ಗುರು ಸರೇ ಕರೆದು ಕೊಟ್ಟಿದ್ದು. ಈ ಸಾಂಗ್ದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ನನಗೆ ಒಂದು ಒಳ್ಳೆ ಸಂಭಾವನೆ ಬಂದಂಥ ಸಾಂಗ್ ಇದು. ಅಂದರೆ ಸಾಹಿತಿಗಳಿಗಾಗಲಿ ಬರಹಗಾರರಿಗಾಗಲಿ ಅಷ್ಟು ಸುಲಭವಾಗಿ ಸಿನಿಮಾದಲ್ಲಿ ಹಣ ಬರೋದಿಲ್ಲ. ನನಗೆ ತುಂಬ ಖುಷಿಯಾಗಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಕೊಟ್ಟಿದ್ದು, ಅಲ್ಲಿಂದ ನನಗೆಲ್ಲವೂ ಚೆನ್ನಾಗಾಗಿದ್ದು ಚೂರು ಚೂರಾಗಿದೆ ಸಾಂಗು. ಫಸ್ಟ್ ಟೈಮು ಅಜ್ಜು ಸರ್ ಮ್ಯೂಸಿಕ್ಗೆ ನಾನು ಸಾಂಗ್ ಬರೆದಿದ್ದು ಸಾಂಗ್ ಸರ್. ಮತ್ತೊಮ್ಮೆ ರುದ್ರೇಶ್ ಪಾಂಡೆ ಅವರ ಸಿನಿಮಾ ಪ್ರೊಡಕ್ಷನ್ ಲವ್ ಯು ರಚ್ಚು ಸಿನಿಮಾದಲ್ಲಿ ನೋಡುತ್ತಾ ನನ್ನನೇ ಸಾಂಗು, ಅದು ದೊಡ್ಡ ಮಟ್ಟಿಗೆ ಇಟ್ಟಾಯಿತು. ರಚಿತಾ ರಾಮು ಮೋಸ್ಟ್ ಡಿಮ್ಯಾಂಡಿಂಗ್ ಆ್ಯಕ್ಟರ್ಸೇ ಆಗಿದ್ರು ಆ ಟೈಮಲ್ಲಿ. ಮತ್ತು ಅಜಯ್ ರಾವ್ ಅವರು ಕಾಂಬಿನೇಷನ್ ಬಂದಂಥ ನನಗೆ ನೋಡುತ್ತಾ ನನ್ನನ್ನೇ ಮ್ಯೂಸಿಕ್ ಡೈರೆಕ್ಟ್ರು ಮಣಿಕಾಂತ್ ಕದ್ರಿ ಸರ್, ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ಬಟ್ ಮಣಿಕಾಂತ್ ಕದ್ರಿ ಸರ್ ಎಷ್ಟು ಫ್ರೆಂಡ್ಲಿಯಾಗಿ ವರ್ಕ್ ಮಾಡ್ಕೋತಾರೆ ಅಂತಂದರೆ, ಅವರೊಬ್ಬರು ಆಲ್ರೆಡಿ ಸಕ್ಸಸ್ಫುಲ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು. ನನಗೆ ಆ ಸಾಂಗ್ ಕೊಡಬೇಕಾದ್ರೆ ಫಸ್ಟ್ ಲೈನ್ ನೋಡುತ್ತಾ ನನ್ನನ್ನೇ ಅನ್ನೋ ಪದನ ಸರ್ರೇ ಫ್ರೀಸ್ ಮಾಡಿಕೊಟ್ಬಿಟ್ಟಿದ್ರು. ಕೆಲವು ಸಲ ಉಕ್ ಲೈನ್ ಅನ್ನೋ ಥರದ್ದು ಮಾಡ್ಕೋತೀವಿ ನಾವು, ಉಕ್ ಲೈನ್ ಥರದ್ದು ಮಾಡ್ಕೊಡ್ತೀವಿ, ಇಲ್ಲಾಂದರೆ ಓಪನಿಂಗ್ ಲೈನ್ ಇದೇ ಬರಬೇಕು ಅನ್ನೋ ಥರ ಇರುತ್ತೆ. ಆ ಥರದ್ದು ಒಂದು ಓಪನಿಂಗ್ ಲೈನು ಸರ್ರೇ ಆಲ್ರೆಡಿ ಫಿಕ್ಸ್ ಮಾಡಿದರು. ಹೀಗೆ ಕರೆದ್ರು, ಮೆಲೋಡಿ ನನಗೆ ಗುರು ಶಿಷ್ಯರದ್ದು ಸಾಂಗು ಚೆನ್ನಾಗಾಗಿತ್ತು. ಕರೆದು ಅದು ಕೊಟ್ಟಾಗ ಇಡೀ ಸಿನಿಮಾ ಬಂದು ಅದು ಜರ್ನಿ, ಇಡೀ ಸಿನಿಮಾ ಬಂದು ಜರ್ನಿಲೇ ನಡೆಯೋದು. ಈ ಸಾಂಗು ಕೂಡ ಜರ್ನಿಲೇ ಬರೋ ಥರದ್ದೇ ಅನ್ನೋ ಥರದಿತ್ತು. ನಮಗೆ ಟ್ಯೂನ್ಗಳು ಕೊಡಬೇಕಾದ್ರೆ ಒಂದಷ್ಟು ಇನ್ಪುಟ್ಸಲ್ಲಿ ಹೇಳ್ತಾರೆ, ಅಂದರೆ ಟ್ರಾವೆಲ್ ಫೀಲಲ್ಲಿ ಇರಬೇಕಿದು ಅನ್ನೋ ಥರದ್ದು ಹೇಳ್ತಾರೆ. ನಿಮಗೆ ಟ್ಯೂನ್ ಕೇಳಬೇಕಾದ್ರೂ ಆ ಪದಗಳು ಬರಿಬೇಕಾದ್ರೂ ಒಂದು ಟ್ರಾವೆಲ್ ಫೀಲಲ್ಲೇ ಬರೋ ಥರದ್ದು. ನಾವು ಯಾಕೆ ನಾವು ಕಾರ್ಗಳಲ್ಲಿ ಹೋಗ್ಬೇಕಾದ್ರೆ ಕೆಲವು ಸಾಂಗ್ಗಳನ್ನು ಮಾತ್ರ ಟ್ರಾವೆಲ್ ಹಾಕೋತೀವಿ ಅಂತಂದರೆ, ಅದು ನಮ್ಮ ಟ್ರಾವೆಲ್ಗೆ ಸಪೋರ್ಟಿವ್ ಆಗಿ ಇರುತ್ತೆ. ಅದು ನಮಗೂ ಗೊತ್ತಿರೋಲ್ಲ, ನಾವು ಕಾಲೇಜಲ್ಲೆಲ್ಲ ಓದಬೇಕಾದ್ರೆ ನಾವು ಏನಕ್ಕೆ ಅದನ್ನು ಹಾಕೋತೀವಿ ಅನ್ನೋದೇ ಗೊತ್ತಿರೋಲ್ಲ. ಬಟ್ ಯಾಕೆ ಅದನ್ನು ಹಾಕೋತೀವಿ ಅನ್ನೋದನ್ನು ನನಗೆ ಮಣಿಕಾಂತ್ ಕದ್ರಿ ಸರ್ ಒಂದಷ್ಟು ಇನ್ಪುಟ್ಸ್ಗಳು ಕೊಟ್ಟರು ಆ ಸಾಂಗ್ ಬರಿಬೇಕಾದ್ರೆ. ಏನಂದರೆ, ಕೆಲವು ಪದ ನೋಡುತ್ತಾ ನನ್ನನ್ನೇ, ಕೂತಿರು ಸುಮ್ಮನೆ, ಈ ಥರದ್ದೆಲ್ಲವೂ ಇದಾವಲ್ಲ, ಅಂದರೆ ಒಂದು ಕಾಮಾಗಿ ಹೋಗುವಂಥ ಒಂದು ಟೈಮಲ್ಲಿ ಇರುವಂಥ ಪದಗಳಿವೆಲ್ಲವೂ ಅನ್ನೋ ಥರದ್ದು ಒಂದಷ್ಟು ಇನ್ಪುಟ್ಸ್ಗಳು ಕೊಟ್ಟರು. ಅದು ನಮಗೆ 2 ವರ್ಷನ್ ಬರುತ್ತೆ ಅದರಲ್ಲಿ, ನೋಡುತ್ತಾ ನನ್ನನ್ನೇ, ಕೂತಿರು ಸುಮ್ಮನೆ. ಅದರಲ್ಲಿ ಸೆಕೆಂಡ್ ವರ್ಷನ್ನು ಫೀಮೇಲ್ ಸಾಂಗು ಹೇಳೋದೊಂದು ಬರುತ್ತೆ. ಅದು ಅಜಯ್ ರಾವ್ ಸರ್ಗೆ ತುಂಬ ಇಷ್ಟವಾಗಿರುವಂಥ ಸಾಂಗ್ ಅದು. ನಾನು ಫಸ್ಟ್ ವರ್ಷನ್ ಎಲ್ಲ ಆಗಿತ್ತು, ಸೆಕೆಂಡ್ ವರ್ಷನ್ ಇನ್ನೊಂದು ವರ್ಷನ್ ಬರ್ಕೊಟ್ವಿ. ಅಜಯ್ ಸರ್ ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿದ್ದು ಹೇಳಿದ್ದು, ತುಂಬ ಚೆನ್ನಾಗಿ ಬರೆದಿದ್ದಾರೆ ಪುನೀತ್, ನಾನು ನಿಮಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಇಷ್ಟು ಚೆನ್ನಾಗಿ ಬರೀತೀರಾ ಅಂತ ಸಾಂಗ್ನ ಅನ್ನೋ ಥರದ್ದು ನನಗೆ ಅಜಯ್ ರಾವ್ ಸರಿಂದ ಬಂದಂಥ ದೊಡ್ಡ ಕಾಂಪ್ಲಿಮೆಂಟ್ ಅದು. ಯಾಕೆಂದರೆ ಗುರು ಸರ್ ಇವು ಮಾಡಬೇಕಾದ್ರೆ ಅಜಯ್ ರಾವ್ ಸರ್ ಸ್ವಲ್ಪ ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಿರ್ತಾರೆ. ಅಂದರೆ ಹೆಂಗೆ ಬರ್ತಾಯಿದೆ, ಕೆಲಸ ಟ್ಯೂನ್ ಹೆಂಗೆ ಆಗ್ತಿದೆ, ಆ ಥರದ್ದೆಲ್ಲ ಅಷ್ಟು ಇಂಟ್ರೆಸ್ಟಿಂಗಾಗಿ ಇರ್ತಾರೆ ಅವ್ರು ಪೂರ್ತಿ. ಇರಬೇಕಾದ್ರೆ ನಾನು ಲಿರಿಕ್ ಬರಿತಾ ಇದ್ದೀನಿ ಅಂದಾಗ್ಲೂ ಸರ್ಗೊಂದು ನಂಬಿಕೆ ಇತ್ತು ಚೆನ್ನಾಗಿ ಬರೀತೀನಿ ಅಂತ. ಬಟ್ ಲಿರಿಕ್ ಕೇಳಿ ತುಂಬ ಇಷ್ಟ ಆಗಿ ನನಗೆ ಅಜಯ್ ರಾವ್ ಸರಿಂದ ಬಂದಂಥ ಕಾಂಪ್ಲಿಮೆಂಟ್ ಅದು. ಬಟ್ ನನಗೆ ಆ ಟೈಮಲ್ಲಿ ಖುಷಿ ಆಯಿತು. ಅದಾದಮೇಲೆ ಅವ್ರ ಕಡೆಯಿಂದನೂ ನನಗೆ 2-3 ಸಾಂಗ್ಸ್ಗಳು ಬರ್ಸಿದ್ರು. ಖುಷಿ ಆಯಿತು ನನಗೆ. ಅಂದರೆ ಒಂದು ಸಾಂಗು ಇನ್ನೊಂದೆರಡು ಕಡೆ ರೆಫರ್ ಮಾಡೋ ಥರದ್ದು ಆದಾಗಲೇ ನಮ್ಗೆ ಅದು ಖುಷಿ ಆಗುತ್ತೆ ಸರ್. ಆ ಥರದ ಕೆಲಸ ನನಗೆ ಅವ್ರ ಕಡೆಯಿಂದ ಆಗಿದೆ ಸರ್. ಪುನೀತ್ ಅವರು ನಮಗೆಲ್ಲ ಗೊತ್ತಿಲ್ಲ ಯಾರು ಏನೋ ಎತ್ತ ಸೊ ಹಿನ್ನೆಲೆ ಎಲ್ಲ ಹೇಳೋದಾದ್ರೆ, ಪುನೀತ್ ಅವ್ರದ್ದು ಯಾವ ಊರು, ಏನು ಓದ್ಕೊಂಡಿದ್ದೀರಾ ಅಂತ ಒಂದು ಸಣ್ಣ ಒಂದು ಪೀಠಿಕೆ. ಆ್ಯಕ್ಚುಲಿ ನಾವು ಮೂಲತಃ ಬಂದು ಮಂಡ್ಯದವರು ಸರ್. ನಾವು ಮಂಡ್ಯ ನೇಟಿವ್, ನಮ್ಮದು ಹಳ್ಳಿ ಬಂದು ದೊಡ್ಡಕೊತ್ಕೆರೆ ಅಂತ. ಬಟ್ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಟೌನಲ್ಲೇ. ನಂದು ವಿದ್ಯಾಭ್ಯಾಸ ನಂದು MBA ಅವ್ರಿಗೆ ಓದಿದ್ದೀನಿ ನಾನು. ಅಲ್ಲೇ ಮಂಡ್ಯದಲ್ಲಿ PS ಕಾಲೇಜಲ್ಲಿ ಓದಿದ್ದು. ಸ್ಕೂಲೆಲ್ಲ MES ಅಂತ ಸ್ಕೂಲಲ್ಲಿ ಮುಗಿಸಿದ್ದು. ಅಪ್ಪ ಬಂದು ಅಲ್ಲೇ ಶುಗರ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಿದ್ರು, ಮೈ ಶುಗರ್ ಕಂಪ್ನಿಲೇ. ಅಮ್ಮ ಹೌಸ್ ವೈಫ್ ಸರ್. MBA ಓದಿರ್ತಕ್ಕಂಥ ಪುನೀತ್ ಆರ್ಯ ಅವರು
ಸಾಹಿತ್ಯ ಲೋಕಕ್ಕೆ ತೆರೆದುಕೊಂಡಿದ್ದು ಹೇಗೆ, ಯಾರ ಸ್ಫೂರ್ತಿಯಿಂದ, ಅಥವಾ ಯಾವಾಗ ಬೆಂಗಳೂರಿಗೆ ಬಂದ್ರಿ, ಸಿನಿಮಾ ಹುಚ್ಚು ಹೇಗೆ ಆಗ್ತಿತ್ತು ಅಂತ? ಯಾಕಂದ್ರೆ ಯಾವ್ದಾದ್ರು ಒಂದು ಇನ್ಸ್ಪಿರೇಷನ್ ಅಂತ ಇದ್ದೇ ಇರಬೇಕು. ಆ್ಯಕ್ಚುಲಿ ನಾನು MBA ಓದೋಕ್ಕೂ ಮುಂಚೆನೇ ಫಸ್ಟು ಸಾಹಿತಿ ಸರ್. ಅಂದರೆ PUCಲೇ ನಾನು ಓದಬೇಕಾದ್ರೇ ಭಕ್ತಿಗೀತೆಗಳನ್ನ ಬರೆದಿದ್ದೀನಿ. ತುಂಬ ಚುಂಚನಗಿರಿ, ಮೇಲ್ಕೋಟೆ, ನಂಜನಗೂಡು, ನಿಮಿಷಾಂಬ ದೇವಸ್ಥಾನ ಇದಕ್ಕೆಲ್ಲ ತುಂಬ ಭಕ್ತಿಗೀತೆಗಳು ಬರೆದಿದ್ದೀನಿ. PUC ಟೈಮಿಂದನೂ ನನಗೆ ಸಾಹಿತ್ಯ ಆಸಕ್ತಿ ತುಂಬ ಇತ್ತು, ಬರವಣಿಗೆಲಿದ್ದೆ. ಮತ್ತು ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರ್ತಿರಲಿಲ್ಲ. ಅದು ಯಾವ ಲೆವೆಲ್ಗೆ ಅಂದರೆ ನಂದು ಅಪ್ ಟು MBAವರೆಗೂ ಕನ್ನಡದಲ್ಲೇ ಓದಿದ್ದೀನಿ ನಾನು. BBM ಕೂಡ ಇಂಗ್ಲೀಷ್ ಮೀಡಿಯಮಲ್ಲೇ ಬರೀಬೇಕು ಅಂತ. ನಮ್ಗೆ ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರಲ್ಲ, ಫೇಲೇ ಆದ್ರೆ ಆಗೋದು ಅನ್ನೋ ಥರದಾಗಿ ಕಡಿಮೆ ಒಂದು 2-3 ಜನ ಅಷ್ಟೇ ಕನ್ನಡ ಮೀಡಿಯಮಲ್ಲಿ ಬರೀತಿತ್ತು. ಅದರಲ್ಲಿ ನಾನು ಒಬ್ಬ BBM ಮಾಡಿದ್ದು. MBAಲ್ಲೂ ನಮಗೆ ಕನ್ನಡದಲ್ಲೇ MBA ಮಾಡಿ ಅನ್ನೋ ಥರದ್ದೆಲ್ಲ ಕೇಳಿದ್ವಿ. ಕೊನೆಗೆ ಆಗೋದಿಲ್ಲ, ಅದು MBA ಕೋರ್ಸ್ ಇರೋದು ಇಂಗ್ಲೀಷಲ್ಲೇ ಅನ್ನೋ ಥರದಾಗಿ ಆಗ್ತು. ಬಟ್ ನನಗೆ ಸಿನಿಮಾ ಸಾಹಿತ್ಯಕ್ಕೆ ಸಿನಿಮಾದಲ್ಲಿ ಬರೀಬೇಕು ಅಂತ ಅನಿಸಿದ್ದು, ನಾವು ಹಂಸಲೇಖ ಸರ್ ಸಾಂಗ್ನ ತುಂಬ ಕೇಳ್ತಿದ್ವಿ. ನಮ್ಮ ಟೈಮಲ್ಲಿ ಏನಂದರೆ ಉಪ್ಪಿ ಸರ್ ತುಂಬ ನಮಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅಟ್ರಾಕ್ಟ್ ಮಾಡಿದ್ದು, ಕ್ರಿಯೇಟ್ ಮಾಡಿದ್ದು ಉಪ್ಪಿ ಸರ್ ಸಾಂಗ್ಗಳು ಕೇಳಿಕೊಂಡು ಅವ್ರ ಸಿನಿಮಾಗಳು ನೋಡಿಕೊಂಡು ಬೆಳೆದಿದ್ದು ನಾವು. ನಾನು ಭಕ್ತಿಗೀತೆ ಬರೆದಾಗ ಭಕ್ತಿಗೀತೆಗೊಂದಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂತು. ಅದನ್ನು ಹಂಸಲೇಖ ಸರ್ ನನಗೆ ಕೊಟ್ಟಿದ್ದು. ಹಂಸಲೇಖ ಸರ್ ಮಾತಾಡ್ತಾ ಹೇಳಿದ್ದು, ಮರಿ ನಿಮ್ಮದು ಲೈನೆಲ್ಲ ಬಂದು ಸಿನಿಮಾ ಸಾಹಿತ್ಯಕ್ಕೆ ತುಂಬ ಚೆನ್ನಾಗಿದೆ, ಸಿನಿಮಾದಲ್ಲಿ ಟ್ರೈ ಮಾಡಿ ಅಂತ ಹೇಳಿದ್ರು. ಸರ್ ಯಾವಾಗ ಹೇಳಿದ್ರೋ ಏನೋ, ನಾನು ಹಂಗೆ ಭಕ್ತಿಗೀತೆ ಬರ್ಕೊಂಡು ಹಂಗೆ ಇದ್ಕೊಂಡು ಇರ್ತಿದ್ದೇನೋ. ಸರ್ ಹೇಳಿದ್ರಲ್ಲ ಅಂತ ಟ್ರೈ ಮಾಡೋದಕ್ಕೆ ಅಂತ ಇಂಡಸ್ಟ್ರಿಗೆ ಬಂದಿದ್ದು. ಇಂಡಸ್ಟ್ರಿಲಿ ಬಂದರೆ ಈಗಾದರೆ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾಗಳಿದೆ, ಕಾಂಟ್ಯಾಕ್ಟ್ ಮಾಡ್ಬೋದು, ಮೊಬೈಲ್ಸ್ಗಳಿದೆ, ಹಿಂಗೆಲ್ಲ ಇತ್ತು. ನಾವು ಬಂದಿದ್ದ ಟೈಮಲ್ಲಿ ಏನಂದರೆ ಕಾಂಟ್ಯಾಕ್ಟ್ಸ್ ಮಾಡೋದೇ ದೊಡ್ಡ ಕೆಲಸ, ಮತ್ತು ಅಷ್ಟು ಈಸಿಯಾಗಿ ಯಾರೋ ಕಾಂಟ್ಯಾಕ್ಟ್ಸಿಗೆ ಸಿಗ್ತಿರಲಿಲ್ಲ. ಬಂದು ಗಾಂಧಿನಗರ ಎಲ್ಲ ಓಡಾಡಿಕೊಂಡು ಕಾಲೇಜಲ್ಲಿ ಓದ್ತಾನೆ ಇದೆಲ್ಲ ಮಾಡ್ತಿತ್ತು ನಾನು. ಗಾಂಧಿನಗರಗೆ ಒಂದು 2009 ಅಂದರೆ ಮೇ ಬಿ 8-9 ಅನಿಸುತ್ತೆ, ಆ ಟೈಮಲ್ಲಿ ಬಂದಿದ್ದು ಸರ್. 2008-9 ಟೈಮಲ್ಲಿ ಬಂದಿದ್ದು. ಆ ಟೈಮಲ್ಲಿ ಯಾರ್ದು ಕಾಂಟ್ಯಾಕ್ಟ್ಸ್ ಎಲ್ಲ ಏನಿಲ್ಲ, ಹಿಂಗೆ ಓಡಾಡಬೇಕಾದ್ರೆ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಮಂಡ್ಯದಿಂದ ಒಬ್ಬರು ಸಿನಿಮಾಗೆ ಲಿಂಕ್ ಇದ್ದವರೊಬ್ಬರು ಪರಿಚಯ ಮಾಡಿಕೊಟ್ರು. ಕಾದಂಬರಿ ಅನ್ನೋ ಸೀರಿಯಲ್ದೊಂದು ಟೀಮ್ ಪರಿಚಯ ಮಾಡಿಕೊಟ್ರು. ಆ ಟೀಮಲ್ಲೂ ರೈಟಿಂಗ್ ಆಗೇ ಸೇರ್ಕೊಂಡಿದ್ದು ನಾನು ಸೀರಿಯಲ್. ಫಸ್ಟು ರೈಟಿಂಗ್ ಮಾಡ್ತಾ ಮ್ಯೂಸಿಕ್ ಡೈರೆಕ್ಟ್ರು ಪ್ರವೀಣ್ ಡಿ ರಾವ್ ಸರ್ದು ಪರಿಚಯ ಆಗ್ತದೆ ನನಗೆ. ಪ್ರವೀಣ್ ಡಿ ರಾವ್ ಸರ್ ಆಲ್ರೆಡಿ ತುಂಬ ಚಾಲ್ತಿಲಿದ್ದಂಥ ಮ್ಯೂಸಿಕ್ ಡೈರೆಕ್ಟ್ರ್. ಅವಾಗ ಸರಿಗಮಪ ಅದರೆಲ್ಲ ತುಂಬ ಇದು ಫೇಮಸ್ ಆಗಿದ್ರು ಸರ್. ಮ್ಯೂಸಿಕ್ ಮಾಡ್ತಾಯಿದ್ದ 2 ಸಿನಿಮಾಗೆ ಸಾಂಗ್ ಬರ್ಸಿದ್ರು ನನಗೆ. ಅದರಲ್ಲಿ ದಿಲ್ದಾರ ಅಂತ ಒಂದು ಸಿನಿಮಾ ಬರ್ಸಿದ್ರು. ದಿಲ್ದಾರ ಸಿನಿಮಾಗೆ ಅಮರ್ ಅಂತ ಡೈರೆಕ್ಟ್ರು. ಆ ಸಿನಿಮಾದಲ್ಲೇ ಕತೆಗಾರರಾಗಿದ್ದವರು ಜಡೇಶು. ನಾನು ಜಡೇಶು ಎಲ್ಲರೂ ಆ ಟೀಮಲ್ಲೇ ಜಾಯ್ನ್ ಆಗಿದ್ದು. ಅದಾದ ನಂತರ ಅದರಲ್ಲಿ 2 ಸಾಂಗ್ ಬರೆದೆ. ಅದರಲ್ಲಿ ಒಂದು ಸಾಂಗು ಟಪಾಂಗುಚಿ ಸಾಂಗು ತುಂಬ ಚೆನ್ನಾಗಿ ಆಗ್ತದೆ. ಅದಾಗ್ತಾ ಹಂಗೆ ಜರ್ನಿ ಶುರು ಆಗ್ತು. ಇಂಡಸ್ಟ್ರಿ ಲಿಂಕ್ ಸಿಗ್ತಾ ಹೋಗ್ತು ನನಗೆ. ಒಂದು ಸಿನಿಮಾ ಯಾವಾಗಲೂ ಅಷ್ಟೇ, ಒಂದು ಸಿನಿಮಾ ಕನೆಕ್ಟ್ ಆಗಿಬಿಟ್ರೆ ಸಾಕು, ಅದರಿಂದ ಕಾಂಟ್ಯಾಕ್ಟ್ ಆಗಿ ಕನೆಕ್ಟ್ ಆಗ್ತು. ಕೊನೆ ಹಂಗೆ ಜರ್ನಿಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಸಿಕ್ಕರೆ ಆ ಕೆಲಸ ಮಾಡ್ಕೊಂಡಿದ್ವಿ. ಅದು ಮಾಡೋ ಸಿನಿಮಾದಲ್ಲೇ ಒಂದು ಹಾಡುಗಳು ಬರ್ಕೊಡೋದು, 2 ಹಾಡುಗಳು ಬರ್ಕೊಳ್ಳೋದು, ಇದೇ ಥರದ್ದೊಂದು ಜರ್ನಿ ಶುರು ಆಗಿದೆ ಸರ್. ಟೋಟಲ್ ಇಲ್ಲಿವರೆಗೂ ಎಷ್ಟು ಸಾಂಗ್ ಆಗಿದೆ ಸರ್ ನಿಮ್ಮದು? ಸಿನಿಮಾದ್ದು ಒಂದು 40-50 ಸಾಂಗ್ವರೆಗೂ ಆಗಿದೆ ಸರ್. ಒಂದು 40-50 ಸಾಂಗ್ವರೆಗೂ ಆಗಿದೆ. ಅದರಲ್ಲಿ ಅತಿ ಹೆಚ್ಚು ಏನಂದರೆ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋ ಸಿನಿಮಾಗಳಲ್ಲೇ ಸಾಂಗ್ ಬರೆದಿರೋದು. ಅದರಲ್ಲಿ ನನಗೆ ತುಂಬ ಇಟ್ಟು ತಂದುಕೊಟ್ಟಿರೋದು ಒಂದು 7-8 ಸಾಂಗು ಜನಗಳು ಮನೆ ಮಾತಾಗಿರೋದು ನನಗೆ ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟಿದ್ದು. ಹಾಗೆ ನನಗೆ ಎಲ್ಲ ಇಷ್ಟ ಅವಕಾಶಗಳು ಕೊಟ್ಟಿರುವಂಥ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳಿಗಾಗಲಿ ನನಗೊಂದು ನನ್ನ ವಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಸರ್. ಭಕ್ತಿಗೀತೆಗಳು ಎಷ್ಟಾಗಿದೆ ಟೋಟಲ್ ಸರ್? ಭಕ್ತಿಗೀತೆ ಸುಮಾರು ಒಂದು 300 ಭಕ್ತಿಗೀತೆಗಳು ಬರ್ತೀನಿ ಸರ್. ಅವಾಗ ಏನಂದರೆ ಒಂದು ಆಲ್ಬಮಲ್ಲಿ ಮಿನಿಮಮ್ 8 ಸಾಂಗ್ ಇರ್ತಿತ್ತು. ನಾವು 10 CD ಮಾಡಿದ್ರೆ 80 ಸಾಂಗ್ ಆಗಿಬಿಡ್ತಿತ್ತು. ಆ ಥರದ್ದು ನಾನು ಒಂದೊಂದು ದೇವ್ರಿಗೆ 3-4 CDಗಳಿಗೆ ಹಾಡುಗಳು ಬರ್ತಿದ್ದೀನಿ. ಫಸ್ಟು 1-2 ಹಾಡುಗಳು ಬರ್ಸೋಕ್ಕೆ ಶುರು ಮಾಡಿದ್ರು. ಆಮೇಲೆ ಟೋಟಲ್ ಅದು ಆಲ್ಬಮ್ ಪ್ರಾಜೆಕ್ಟ್ ಕೊಟ್ಬಿಡೋದು ಆ ಥರದಂದರೆ, ನನಗೆ ಭಕ್ತಿಗೀತೆನ ನೆನೆಸ್ಕೋಬೇಕಾದ್ರೆ ಒಂದೇನೆಂದರೆ, ಆ ಟೈಮಲ್ಲಿ ನನಗೆ ಒಂದು ರೆವಿನ್ಯೂನೂ ಆಗ್ತಿತ್ತು, ಒಂದು ಪ್ರಚಾರನೂ ಸಿಗ್ತಿತ್ತು. ಆ ಥರದ್ದೊಂದು ಸ್ಟೇಜ್ ನಮ್ಮದು. ಅವಾಗ ತುಂಬ ಫೇಮಸ್ ಇತ್ತು ಭಕ್ತಿಗೀತೆಗಳಂದರೆ. ಎಲ್ಲೋದ್ರೂ ಜನಗಳು ಹೆಂಗೆ ಹಣ್ಣು ಕಾಯಿ ತೊಗೊಂಡು ಹೋಗ್ತಾರೋ ಒಂದು CD ಒಂದು ಕ್ಯಾಸೆಟ್ನ ತೊಗೊಂಡೋಗೋ ಥರದ್ದೊಂದು ಕಲ್ಚರ್ ಇತ್ತು ಆ ಟೈಮಲ್ಲಿ. ಆ ಟೈಮಲ್ಲಿ ನಾನು ಸಾಹಿತಿ ಆಗಿದ್ದು, ಅದು ನನಗೆ ತುಂಬ ಖುಷಿ ಹೋಯಿತು. ಬರೀ ಒಂದು ವೃತ್ತಿಗೆ ಅಂಟ್ಕೊಂಡ್ರೆ ಜೀವನ ಸಾಗಲ್ಲ ಅಂತಕ್ಕಂಥದ್ದು. ಒಂದು ಕಡೆ ಗೀತರಚನೆಕಾರರಾಗ್ತೀರಾ, ಮತ್ತೊಂದು ಕಡೆ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆಯೋರಾಗ್ತೀರಾ, ಮತ್ತೊಂದು ಹಂತಕ್ಕೆ ಹೋಗೋದಾದ್ರೆ ನಿರ್ದೇಶನಕ್ಕೂ ಕೈ ಹಾಕ್ತಾರೆ. 2 ಸಿನಿಮಾಗಳನ್ನ ನಿರ್ದೇಶನ ಕೂಡ ಮಾಡ್ತಾರೆ. ಲವ್ ಮತ್ತೆ ಸೈಕೋ ಶಂಕರ ಅಂತಕ್ಕಂಥ ಸಿನಿಮಾ ನಿರ್ದೇಶಕನ ಪಟ್ಟ ಧರಿಸಿದ್ದು, ಅದೆಲ್ಲ ಎಷ್ಟು ಖುಷಿ ಕೊಡ್ತು ಆರ್ಥಿಕವಾಗಿ? ನನಗೇನಂದರೆ, ಫಸ್ಟ್ ಆಫ್ ಆಲ್ ನಾನು ಅನ್ಎಕ್ಸ್ಪೆಕ್ಟಾಗಿ ಇಂಡಸ್ಟ್ರಿಗೆ ಬಂದಿದ್ದಲ್ಲ ಸರ್. ನಾನು ಉದ್ದೇಶಪೂರ್ವಕವಾಗೇ ಬಂದಿದ್ದು. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋ ರೀಸನಲ್ಲಿ ಬಂದಿದ್ದು. ಏನೋ ಮಿಸ್ ಆಗಿ ಬಂದುಬಿಟ್ಟೆ ಆ ಥರದ್ದೆಲ್ಲ ಏನಿಲ್ಲ. ಪ್ಲ್ಯಾನಡ್ ಆಗೇ PUCಯಿಂದನೇ ನಾನು ರೈಟಿಂಗಲ್ಲಿ ಇರೋದ್ರಿಂದ ಸಿನಿಮಾ ಮಾಡಬೇಕು ಅನ್ನೋ ಥರದ್ದೇ ಪ್ಲ್ಯಾನಡ್ ಆಗಿ ಬಂದೆ. ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ನನಗೆ ನಂದು ಆಸಕ್ತಿ ಇದ್ದಿದ್ದು ಬರೀ ರೈಟಿಂಗಿಗೆ ಅಷ್ಟೇ.
ಬಟ್ ರೈಟಿಂಗಿಗೆ ಅಷ್ಟು ಅವಕಾಶಗಳು ಸಿಗ್ತಿರಲಿಲ್ಲ. ಹೆಂಗಾಗೋಗ್ತಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬೇಕಾದರೆ ಕೆಲಸ ಸಿಗ್ತಿತ್ತು, ರೈಟಿಂಗ್ ಯಾರು ನಂಬಿಕೆ ಇರೋದಿಲ್ಲ. ಮೇಜರ್ ಏನಂದರೆ ಸರ್ ರೈಟಿಂಗ್ ನಾನು ಹೇಳೋದೇನೆಂದರೆ ಸಿನಿಮಾದಲ್ಲಿ ಇಷ್ಟು ಡಿಪಾರ್ಟ್ಮೆಂಟಲ್ಲೂ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಅಂದ್ರೆ ರೈಟಿಂಗು. ಅದು ಕತೆ ಆಗ್ಬೋದು, ಚಿತ್ರಕಥೆ ಆಗ್ಬೋದು, ಲಿರಿಕ್ ಆಗ್ಬೋದು, ಡೈಲಾಗ್ಸ್ ಆಗ್ಬೋದು, ಎಲ್ಲವೂ ರೈಟಿಂಗು. ಮಿಕ್ಕಿದ್ದು ಒಬ್ಬರಿಲ್ಲ ಅಂದರೆ ಇನ್ನೊಬ್ರ ಕೈಲಿ ಮಾಡಿಸೋ ಥರದ ಕೆಲಸ ಇಲ್ಲ, ಹೇಳ್ಕೊಟ್ಬಿಟ್ಟು ಮಾಡಿಸೋ ಕೆಲಸಗಳ ಥರ ಇರುತ್ತೆ. ರೈಟಿಂಗ್ ಅನ್ನೋದು ಸ್ವಯಂ ಪ್ರೇರಿತವಾಗಿ ಬರೋದು. ನನ್ನ ತಲೆಯಲ್ಲಿ ಏನೋ ಆ ಟೈಮ್ಗೆ ಹುಟ್ಟೋದು ಬೇರೆಯವ್ರ ತಲೆಯಲ್ಲಿ ಅದು ಹುಟ್ಟೋಲ್ಲ, ಅವ್ರ ತಲೆಯಲ್ಲಿ ಏನೋ ಬೇರೆ ಹುಟ್ಟುತ್ತೆ. ಆ ಥರದ್ದೊಂದು ಕೆಲಸ ಇದು. ನಾನು ಇಂಡಸ್ಟ್ರಿಗೆ ರೈಟ್ರಾಗೆ ಗುರುತಿಸ್ಕೋಬೇಕು ಅಂತ ಬಂದಿದ್ದು, ಬಟ್ ರೈಟ್ರಾಗಿ ಅಷ್ಟು ಅವಕಾಶಗಳು ಸಿಗ್ತಿರಲಿಲ್ಲ ಆ ಟೈಮಲ್ಲಿ. ನಂಬಿಕೆ ಇರ್ತಿರಲಿಲ್ಲ. ಹೆಂಗೆ ನಂಬೋದು, ಒಬ್ಬ ರೈಟ್ರ್ ನಂಬಲ್ಲ. ನಿಮಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ನಂಬಿಡ್ಬೋದು, ಏನಕ್ಕೆ ಅಂದರೆ 3 ಇಲ್ದೇ 4ನೇವನೊಬ್ಬ ಕೆಲಸ ಮಾಡ್ತಾನೆ ಗ್ಯಾರಂಟಿ ಇರುತ್ತೆ. ಬಟ್ ರೈಟಿಂಗ್ ಹಂಗಲ್ಲ, ನಮಗೆ ಕೊಟ್ಟಿರೋ ಜವಾಬ್ದಾರಿ ನಾವೇ ಮಾಡಬೇಕು. ಅದನ್ನು ನಂಬಿಕೆ ಉಳಿಸ್ಕೋಬೇಕು ಅಂದರೆ ಪ್ರೂವ್ ಆಗಿರ್ಬೇಕು. ನಾವು ಪ್ರೂವ್ ಆಗೋ ಥರದಕ್ಕೆ ಅವಕಾಶಗಳೇ ಇರ್ತಿರಲಿಲ್ಲ. ಅವಾಗ ಏನು ಮಾಡಿದ್ವಿ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡ್ರೆ ರೈಟಿಂಗ್ಗೆ ಸಪೋರ್ಟ್ ಆಗುತ್ತೆ ಅನ್ನೋ ಒಂದೇ ರೀಸನ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡಿದ್ದು. ಫಸ್ಟು ದಿಲ್ದಾರ ಸಿನಿಮಾ ಅಮರ್ ಅವ್ರ ಹತ್ರನೇ ಸೇರಿಕೊಂಡಿದ್ದು. ಅವ್ರ ಸಿನಿಮಾದಲ್ಲೇ 2 ಸಾಂಗ್ ಬರ್ಸಿದ್ರು. ಅದಾದ ನಂತರ ಹಂಗೆ ನಾನು ಎಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತೀನೋ ಆ ಥರದ್ದೆಲ್ಲ ಅಲ್ಲೇ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಿಂತ್ಕೊಳ್ಳೋ ಥರನೇ ಬಂದಿರೋದ್ರಿಂದ ಆ ಸ್ಟೇಜಲ್ಲಿ ಇನ್ನೊಂದು ಚಾಲೆಂಜಸ್ ಏನಂದರೆ, ನಾವು 3-4 ವರ್ಷ ಬರಿತೀವಿ ಒಂದು ಸಾಂಗ್ಗೆ. ಬರೆದಾಗ ಅವ್ರಿಗೆ ಕೆಲವು ಲೈನ್ಗಳು ಇಷ್ಟ ಆಗುತ್ತೆ, ನನಗೆ ಬೇರೆದು ಯಾವುದೋ ಲೈನ್ಗಳು ಇಷ್ಟ ಆಗಿರುತ್ತೆ. ಇದನ್ನು ಮಾಡಿದರೆ ಸಖತ್ತಾಗಿರೋದು ಅನ್ನೋ ಥರದ್ದಾಗುತ್ತೆ. ಆ ಸಾಂಗ್ ಬಂದಮೇಲೋ ಅಂತ ಅನ್ನಿಸ್ತಾ ಇರುತ್ತೆ ನನಗೆ, ಈ ವರ್ಷನ್ ಇದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರೋದಿಲ್ಲ ಅಂತ ಅನಿಸುತ್ತೆ. ಕೊನೆಗೆ ಇದಕ್ಕೆಲ್ಲ ಯಾರು ಇದು ಮಾಡೋದು, ಫೈನಲ್ ಡಿಸಿಷನ್ ಮೇಕರ್ ಯಾರು ಅಂದರೆ ಡೈರೆಕ್ಟ್ರಾಗೇ ಇರ್ತಾರೆ. ಡೈರೆಕ್ಟ್ರೇ ಆಗ್ಬಿಟ್ರೆ ನನಗೆ ಹೆಂಗೆ ಬೇಕೋ ಹಂಗೆ ಆಡ್ ಬರ್ಕೋಬೋದಲ್ಲ ಅನ್ನೋ ಥರದ್ದೊಂದು ಇದು ಸಿಗ್ತಾ ಹೋಗ್ತು ನನಗೆ. ಸರಿ ಹಂಗೆ ಮಾಡೋದ ಅಂತ ಅಂದ್ಕೊಂಡೆ. ಫಸ್ಟ್ ಪ್ರಯತ್ನ ಮಾಡ್ಕೊಂಡು ಲವ್ ಅಂತ ಒಂದು ಸಿನಿಮಾ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಒಂದು ಸಾಂಗು ಸ್ವಾಮಿಯೇ ಅಯ್ಯಪ್ಪೋ ಹಿಂಗಾದ್ರೆ ಹೆಂಗಪ್ಪೋ ಅನ್ನೋ ಸಾಂಗ್ ಒಂದು ಸಖತ್ ಹಿಟ್ಟಾಗ್ತದೆ. ಅದು ಆ ಸಾಂಗಿಂದನೇ ಬಿಸ್ನೆಸ್ಸು ಆಗ್ತು, ಅದು ಕಾಂಟ್ರವರ್ಸಿನೂ ಆಗ್ತು, ಅದೊಂದು ಚೆನ್ನಾಗಿ ಆಗ್ತು. ಆ ಟೈಮಲ್ಲಿ ನಾನು ಅಂದರೆ ನನಗೇನು ಇಷ್ಟ ಬೇಕೋ ಅದನ್ನು ಬರೆಯೋದಕ್ಕೇ ನಾನು ಡೈರೆಕ್ಟ್ರ್ ಆಗಿದ್ದೆ. ಪುನಃ ಹೇಗೇನು ಏನಂದರೆ ಒಬ್ಬ ರೈಟ್ರ್ ಆಗಬೇಕಂತಲೇ ನಾನು ಡೈರೆಕ್ಷನ್ಗೆ ಕೈ ಹಾಕಿದ್ದು. ಆ ಸಾಂಗ್ ಚೆನ್ನಾಗಾಗ್ತು. ಕೊನೆಗೆ ಆ ಸಾಂಗ್ ಇಟ್ಕೊಂಡು ಒಂದಷ್ಟು ಸಾಂಗ್ಗಳು ಬರೆಯೋ ಥರದ್ದೊಂದು ಇದು ಬಂತು. ನಾನು ಬೇಸಿಕಲಿ ಡೈರೆಕ್ಟ್ರ್ ಆಗಬೇಕು ಅಂತ ಬಂದಿದ್ದವನಲ್ಲ ಇಂಡಸ್ಟ್ರಿಗೆ. ಯಾಕೆ ನನಗೆ ಈಗಲೂ ರೈಟ್ರಾಗೇ, ಒಬ್ಬ ಲಿರಿಕ್ ರೈಟ್ರಾಗೇ, ಒಬ್ಬ ಡೈಲಾಗ್ ರೈಟ್ರಾಗೇನೋ ಗುರುತಿಸ್ಕೊಂಡು ಪ್ಲಾಟ್ಫಾರ್ಮ್ ಇದೆ ಅಂದರೆ ನಾನು ಬಂದಿದ್ದೆ ಅದಕ್ಕೋಸ್ಕರ. ನಾನು ಸಕ್ಸಸ್ ಆಗಬೇಕು ಅಂತಲೇ ಬಂದಿದ್ದೆ ಅದಕ್ಕೋಸ್ಕರ. ಅದಾದ ನಂತರ ನನ್ನ ಕಲಿಕೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಬಂದ ಮೇಲೆ ಕಲಿಸಿದ್ದು ಡೈರೆಕ್ಷನ್ ಇರ್ಬೋದು, ಇನ್ನೊಂದಾಗುವ ಅವ ತಂತ್ರಗಾರಿಕೆ ಇದೆಲ್ಲ ಕಲ್ತ್ಕೊಂಡ ಮೇಲೆ ಏನಾಯಿತು, ಡೈರೆಕ್ಷನ್ ಬಗ್ಗೆ ಇಂಟ್ರೆಸ್ಟ್ ಬಂತು. ಒಳ್ಳೊಳ್ಳೆ ಕಥೆಗಳು ಮಾಡೋಕ್ಕೆ ಶುರುವಾದೆ. ಅದನ್ನು ಡೈರೆಕ್ಷನ್ ಮಾಡಬೇಕು ಅಂತ ಆಸಕ್ತಿ ಬಂತು. ಡೈರೆಕ್ಟರ್ ಜರ್ನಿನೂ ಶುರುವಾಗಿದೆ ಸರ್. ಸೊ ಮತ್ತೊಂದು ಸಿನಿಮಾ ಮಾಡಿದ್ವಿ ಶೈಕೋ ಶಂಕರ ಬಗ್ಗೆ ಹೇಳೋದೇನೆಂದರೆ, ನಾನು ಲವ್ ಸಿನಿಮಾ ಮಾಡಿದ್ದ ಟೈಮಲ್ಲಿ ಎಡಿಟಿಂಗ್ ಸ್ಟುಡಿಯೋ ಓನರೇ ಅದಕ್ಕೆ ಪ್ರೊಡಕ್ಷನ್ ಮಾಡಿದ್ದು. ನನಗೆ ಸ್ವಲ್ಪ ರಿಯಲಿಸ್ಟಿಕ್ ಸಿನಿಮಾಗಳು ಟಚ್ ಜಾಸ್ತಿ ಇಷ್ಟ, ಇಂಟ್ರೆಸ್ಟಿಂಗಾಗಿ. ನನಗೆ ವೆಟ್ರಿಮಾರನ್ ಈ ಥರ ಡೈರೆಕ್ಟರ್ಗಳ ಸಿನಿಮಾಗಳು ತುಂಬ ಇಂಟ್ರೆಸ್ಟ್ ಆಗಿರೋದ್ರಿಂದ ಸೈಕೋ ಶಂಕರ ಅನ್ನೋದು ಆ ಟೈಮಲ್ಲಿ 1-2 ವರ್ಷದ ಹಿಂದೆ ಒಬ್ಬ ಜೈಲಿಂದ ತಪ್ಪಿಸ್ಕೊಬಿಟ್ಟಿದ್ದ ಅವನು. ನನಗೇನಂದರೆ ಅದು ಯಥಾವತ್ತಾಗಿ ಅದು ಹೆಂಗಿದೆಯೋ ಅದನ್ನೇ ಸಿನಿಮಾ ಮಾಡೋದು, ಅಥವಾ ಯಾರೋ ರೌಡಿಗಳ ಬಗ್ಗೆ ಸಿನಿಮಾ ಮಾಡೋದು, ಈ ಥರದ್ದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಆ ಲೈನ್ ಇಟ್ಕೊಂಡು ಒಂದು ಫಿಕ್ಷನ್ ಏನಾದರೂ ಮಾಡ್ಬೋದು ಅಂದರೆ, ನಂದು ಕತೆಗಳಾಗಲಿ ಯಾವಾಗಲೂ ಏನಂದರೆ ಒಂದು ಮೆಸೇಜ್ ಓರಿಯೆಂಟ್ ಆಗಿರ್ಬೇಕು, ಸೊಸೈಟಿಗೆ ಏನಾದರೂ ಹೇಳಬೇಕು ಅನ್ನೋ ಥರದ್ದು. ಯಾಕೆಂದರೆ ಅದೇ ಥರದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನನಗೆ ಅದನ್ನ ಹೇಳಬೇಕು ಅನ್ನೋ ಆಸಕ್ತಿ ಇತ್ತು. ಈ ಸಿನಿಮಾಯಿಂದ ಅದನ್ನು ಹೇಳ್ಬೋದು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ನನಗೆ ಮ್ಯಾನ್ಲಿಯೋ ಸ್ಟುಡಿಯೋದವ್ರು ಪ್ರಣವ್ ಅಂತ ಒಬ್ಬರು, ಮತ್ತು ನವರಸನ್ ಆಗಿರ್ಬೋದು, ನಮ್ಮ ಇನ್ನೊಂದು 2-3 ಜನ ಎಲ್ಲರೂ ಜೊತೆಗೆ ಸೇರಿಕೊಂಡು ಇದನ್ನು ಸಿನಿಮಾ ಮಾಡುವ ಅನ್ನೋ ಥರದ್ದಾಯಿತು. ಆ ಥರದೊಂದು ಸಪೋರ್ಟಿವ್ ಆಗಿಯೇ ಅದನ್ನು ಶುರು ಮಾಡಿದ್ವಿ. ಅದಕ್ಕೆ ನನಗೆ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂದರೆ ರವಿ ಬಸ್ರು ಸರ್ ರೆಕಾರ್ಡಿಂಗ್ ಮಾಡಿಕೊಟ್ರದು. ಅದು ರಿಯಲಿಸ್ಟಿಕ್ ಆಗಿತ್ತು ತುಂಬ. ಅದರದ್ದು ನಾವು ಟ್ರೈಲರ್ ಬಿಟ್ಟಾಗಲೇ ಸಖತ್ತು ಸುದ್ದಿ ಮಾಡ್ತು ಸಿನಿಮಾ. ಅದು ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋ ಥರದ್ದಾಯಿತು. ಥಿಯೇಟ್ರಿಕಲ್ಲಿನೂ ಚೆನ್ನಾಗಾಗ್ತು. ನಾವು ಅಂದ್ಕೊಂಡು ಲೆವೆಲ್ಗೆ ಅದು ರೀಚ್ ಆಗಲಿಲ್ಲ. ಆ ಟೈಮಲ್ಲಿ ನನಗೆ ರಿಯಲೈಸ್ ಆಗಿದ್ದೇನೆಂದರೆ, ಸಿನಿಮಾನ ಮಾಡಬೇಕು, ಒಂದು ಟೋಟಲ್ ಸಿನಿಮಾ ಮಾಡಬೇಕು ಅಂತಂದರೆ ಡೈರೆಕ್ಟ್ರು, ಹೀರೋ, ಪ್ರೊಡಕ್ಷನ್ 3 ವೆರಿ ಇಂಪಾರ್ಟೆಂಟು. 3ರಲ್ಲೊಂದು ಸೇಲಬಲ್ ಆಗಿರಬೇಕು ಅನ್ನೋ ಥರದ್ದು ಅಂತ ಅನಿಸ್ತು ನನಗೆ. ಡೈರೆಕ್ಟ್ರಾಗಿ ನಾನೇನು ಇಲ್ಲ, ಹೀರೋ ಆಗಿ ಇನ್ನೊಬ್ರು ಏನಿಲ್ಲ, ಪ್ರೊಡಕ್ಷನ್ನಾಗಿ ಅದು ಝೀರೋ ಅಂತಂದಾಗ ತುಂಬ ಕಷ್ಟ. ಅಂದರೆ ಮಿರಾಕಲ್ ನಡೆಯುತ್ತೆ ಕೆಲವು ಟೈಮ್. ಎಲ್ಲರೂ ಹೊಸಬ್ರಿದ್ದಾಗ ಒಂದು ಮಿರಾಕಲ್ ನಡೆಯುತ್ತೆ. ಆ ಮಿರಾಕಲ್ನೇ ನಾವು ಎಕ್ಸಾಂಪಲ್ ತಗೊಂಡು ತುಂಬ ಜನ ಇಂಡಸ್ಟ್ರಿ ಸಿನಿಮಾ ಮಾಡೋಕ್ಕೆ ಬರ್ತಾರೆ. ಅದು ದೊಡ್ಡ ರಾಂಗ್. ಅದು ಮಿರಾಕಲ್ಲು ಅದಾಗದೇ ನಡೆಯೋದು. ಮಿರಾಕಲ್ನ ಯಾರು ಮಾಡೋಕ್ಕಾಗೋದಿಲ್ಲ ಅದು ಅಂತ ರಿಯಲೈಸ್ ಆಗಿ ಅವತ್ತೇ ಡಿಸೈಡ್ ಆಗಿ ಏನು ಮಾಡಿದೆ ನಾನು, ಇಲ್ಲ ಒಂದು ನೌನ್ ಆರ್ಟಿಸ್ಟಿಗೆ ಸಿನಿಮಾ ಮಾಡಬೇಕು, ಇಲ್ಲ ದೊಡ್ಡ ಪ್ರೊಡಕ್ಷನ್ ಹೌಸಿಗೆ ಸಿನಿಮಾ ಮಾಡಬೇಕು. ಇಲ್ಲ ಅಂದರೆ ನಾನು ಮಾಡಿದ್ದು ಎಷ್ಟೇ ಚೆನ್ನಾಗಿದ್ರು ಅದು ತುಂಬ ಪುಷ್ ಮಾಡೋದು ಕಷ್ಟ ಇಂಡಸ್ಟ್ರಿಲಿ ಅಂತ ಅನಿಸಿ, ಹೀಗೆ ನಾನು ಪುನಃ ಬ್ಯಾಕ್ ಬಂದು ತರುಣ್ ಸರ್ ಹತ್ರ ಸೇರಿಕೊಂಡು ಡೈರೆಕ್ಷನ್ ಟೀಮ್ ಜೊತೆ ವರ್ಕ್ ಮಾಡಿಕೊಂಡು, ಅವ್ರ ಜೊತೆ ಸೇರಿ ವರ್ಕ್ ಮಾಡಿದ್ಮೇಲೆ ನನಗನ್ಸಿದ್ದು ಒಂದು ಕ್ಲಾರಿಟಿ ಏನಂದರೆ, ಸಿನಿಮಾ ಕಲಿಕೆ, ಮೇಕಿಂಗ್ ಇದೆಲ್ಲ ಅಲ್ಲದೇ ಸಿನಿಮಾನ ಪ್ರೆಸೆಂಟ್ ಮಾಡಿ ಸಿನಿಮಾನ ಪುಷ್ ಮಾಡೋದಿದೆಯಲ್ಲ, ಆ ಥರ ತುಂಬ ಇನ್ಪುಟ್ಸ್ಗಳು ನನಗೆ ತರುಣ್ ಸರ್ ಹತ್ರ ಸಿಕ್ಕಿದೆ. ಈಗ ಹೇಗೇನು ನಾನು ನೆಕ್ಸ್ಟ್ ಪ್ಲ್ಯಾನ್ ಇರೋದೇ ಡೈರೆಕ್ಷನ್ ಪ್ಲ್ಯಾನ್ ಮಾಡ್ತೀನಿ. ಒಂದು ಸಬ್ಜೆಕ್ಟ್ ಕೂಡ ಆಗಿದೆ, ಅದ್ರದ್ದು ಪ್ಲ್ಯಾನ್ ನಡೀತಾ ಇದೆ ಸರ್. ಈಗ ಸದ್ಯಕ್ಕೆ ಡೈರೆಕ್ಷನಲ್ಲೇ ಬ್ಯುಸಿ ಇದ್ದೀನಿ. ರೀಸೆಂಟಾಗಿ ಆ ಕತೆ ನೀವು ತರುಣ್ ಅವ್ರಿಗೆ ರೀಡಿಂಗ್ ಕೊಟ್ರಿ ಅನ್ಸುತ್ತೆ. ಹೌದು, ನಾನು ಅಂದರೆ
ತರುಣ್ ಸರ್ಗೆ ನಾನು ಏನೇ ಮಾಡಿದ್ರು ಅವ್ರಿಗೊಂದು ಹೇಳಿ ಬರೋ ಥರದ್ದು ಒಂದು ಪದ್ಧತಿ ಮಾಡ್ಕೊಬಿಟ್ಟಿದ್ದೀನಿ. ಏನಂದರೆ ಅವರಿಂದ ಒಂದಷ್ಟು ಸಜೆಷನ್ಸ್ಗಳು ಬರುತ್ತೆ. ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ಎಷ್ಟು ನೀಟಾಗಿ ಕ್ಲಾರಿಟಿಯಾಗಿ ಹೇಳ್ತಾರೆ ಅಂತಂದರೆ ನನಗೇ ಗೊತ್ತಿರೋ. ಆಮೇಲೆ ನಾನು ತುಂಬ ಉಂಬುದ ಕ್ಯಾರೆಕ್ಟರ್. ನನಗೆ ಯಾರು ಹೇಳಿದ್ರೆ ಅಷ್ಟು ಈಸಿಯಾಗಿ ಏನು ತಗೊಳ್ಳೋದಿಲ್ಲ, ವಾದ ಮಾಡೋದು ಆ ಥರದ್ದೆಲ್ಲ ಇರುತ್ತೆ. ಬಟ್ ತರುಣ್ ಸರ್ ಹೇಳ್ಬೇಕಾದ್ರೆ ಎಷ್ಟು ಕ್ಲಾರಿಟಿಯಾಗಿ ಹೇಳ್ತಾರೆ ಅಂತಂದರೆ ಇದೇನಕ್ಕೆ ಬೇಕು, ಇದೇನಕ್ಕೆ ಬೇಡ, ಆಮೇಲೆ ಯಾವುದು ವರ್ಕ್ ಆಗುತ್ತೆ, ಯಾವುದು ವರ್ಕ್ ಆಗಲ್ಲ ಅನ್ನೋದನ್ನು ತುಂಬ ಡಿಟೇಲಿಂಗಾಗಿ ಹೇಳ್ತಾರೆ ನನಗೆ. ಹಾಗಾಗಿ ನಾನು ಯಾವುದೇ ಹೀರೋಗೆ ಸಿನಿಮಾ ಮಾಡಲಿ, ಯಾವುದೇ ಪ್ರೊಡಕ್ಷನ್ ಹೌಸಿಗೆ ಸಿನಿಮಾ ಮಾಡಲಿ, ನಾನು ಮುಂದೆ ಯಾವುದೇ ಮಟ್ಟದಲ್ಲಿದ್ರು ನನಗೆ ಯಾವಾಗಲೂ ಗಾಡ್ ಫಾದರ್ ಥರ ತರುಣ್ ಸರ್ ಇರ್ತಾರೆ. ಅವ್ರ ಹತ್ರ ಅವ್ರ ಸಜೆಷನ್ ತಗೊಂಡೇ ನಾನು ಮುಂದೆ ಹೋಗೋದು ಅನ್ನೋ ಥರದ್ದು ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಆ ಥರದವ್ರೊಬ್ಬರು ಬ್ಯುಸಿ ಇರೋಂಥ ಒಬ್ಬ ಡೈರೆಕ್ಟ್ರು, ಅಷ್ಟು ದೊಡ್ಡ ಡೈರೆಕ್ಟ್ರು ನಮ್ಮನ್ನು ಕೂರಿಸಿ ಅಟ್ಲೀಸ್ಟ್ ನಮ್ಗೆ ನಾವು ಹೇಳೋದನ್ನು ಕೇಳಿ ನಮ್ಗೆ ಸಜೆಷನ್ ಕೊಟ್ಕೊಡ್ತಂಥ ದೊಡ್ಡ ಗುಣ ಅವ್ರದ್ದು. ನಾವು ಹೋಗಿ ಕೇಳ್ಕೊಂಡು ಬರ್ತೀವಿ ಅನ್ನೋದಕ್ಕಿಂತ ಅವರ ಸಜೆಸ್ಟ್ ಮಾಡೋವಂಥ ಒಂದು ದೊಡ್ಡ ಗುಣ ಅವರಲ್ಲಿ ಇದೆ ಅನ್ನೋದೇ ನನಗೆ ಖುಷಿ ಆಗುತ್ತೆ. ಈಗಲೂ ಅವ್ರ ಗೈಡೆನ್ಸಲ್ಲೇ ಮುಂದೆ ಹೋಗ್ತಾ ಇದ್ದೀನಿ ಸರ್. ಈಗಿನ ಕಾಲಘಟ್ಟದಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಗಳಿಗೆ ಹಿಟ್ ಕೊಟ್ಟಂಥ ಡೈರೆಕ್ಟರ್ಗಳೇ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಅಂದರೆ ಯಾವಾಗಲೂ ಸಿನಿಮಾ ಒಂಥರ ಜೂಜಿದ್ದಂಗೆ. ಯಾವ ಸಿನಿಮಾ ಕ್ಲಿಕ್ ಆಗುತ್ತೆ, ಜನರು ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ, ಸಿನಿಮಾ ಮಾಡೋ ಡೈರೆಕ್ಟರ್ಗೂ ಗೊತ್ತಿರಲ್ಲ, ಅದನ್ನು ನೋಡುವಂಥ ಪ್ರೇಕ್ಷಕನಿಗೂ ಗೊತ್ತಿರಲ್ಲ. ಬಟ್ ಜನ ಕೈ ಹಿಡಿದಂತೂ ದೊಡ್ಡ ಮಟ್ಟಿಗೆ ಹಿಟ್ಟಾಗುತ್ತೆ. ಅಂಥದ್ರಲ್ಲಿ ಅದರಲ್ಲೂ ಬರಹಗಾರರಿಗೆ ತುಂಬ ಕಷ್ಟದ ಕೆಲಸ. ನೀವು 2 ಸಿನಿಮಾ ಡೈರೆಕ್ಟ್ರು ಮಾಡಿದ್ರು, ಬರಹಗಾರನ ಗುರುತಿಸ್ಕೊಂಡ್ರು, ಅಷ್ಟು ಇಂಡಸ್ಟ್ರಿ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ್ರು, ದಶಕದ ಕಾಲ, ಒಂದೂವರೆ ದಶಕದ ಕಾಲ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಬಿಕಾಸ್ ಆಫ್ ಕರೋನಾ. ಅಪ್ಪ ಯಾವುದೋ ಬೇಡ, ಊರಿಗೆ ಹೊಟ್ಟೋಗ್ಬಿಡೋಣ ಅಂತ ಇಂಡಸ್ಟ್ರಿಯಿಂದ ಸ್ವಲ್ಪ ದೂರ ಉಳಿಯುವಂಥ ದಿನಗಳು ಬರುತ್ತೆ ಆಫ್ಟರ್ ಕರೋನಾ ಟೈಮಲ್ಲಿ. ಆ ಟೈಮಲ್ಲಿ ಯಾಕೆ ಥಾಟ್ ಬಂತು, ಏನೋ ಹೊಸ ಸಾಹಸಕ್ಕೂ ಕೈ ಹಾಕಿದ್ರಿ ಅಂತ ಕೇಳ್ಬಿಟ್ಟು? ಅಲ್ಲ, ಆ್ಯಕ್ಚುಲಿ ಕೊರೋನಾದಲ್ಲಿ ತುಂಬ ಎಫೆಕ್ಟ್ ನನಗಾಗಲಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಆ್ಯಕ್ಚುಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆಗಿರೋಲ್ಲ. ಏನಕ್ಕೆ ಅಂದರೆ ಕೊರೋನಾ ಬರೋಕ್ಕೂ ಮುಂಚೆನೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೇನು ಕಾಸು ಕೊಡ್ತಿರಲಿಲ್ಲ ಇಂಡಸ್ಟ್ರಿಲಿ. ನಾವು ಅವಾಗ್ಲಿಂದನೂ ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು ಕಾಸಿಲ್ಲದೆ ಬದುಕೋದು ಹೆಂಗೆ ಅಂತ. ಕೊರೋನಾ ಟೈಮಲ್ಲಿ ಎಲ್ಲರೂ ಅದನ್ನು ತುಂಬ ಗಾಬರಿಲಿ ನೋಡೋರು, ಹೆಂಗೆ ಏನು ಬರ್ತಾಯಿಲ್ಲ ಅಂತ. ನಮಗೆ ಅದು ನಾರ್ಮಲ್, ಯಾಕೆಂದ್ರೆ ನಾವು ದುಡ್ಡಿಲ್ದೇ ಅಲ್ಲಿ ಇಲ್ಲಿ ಇಸ್ಕೊಂಡೇ ಬದುಕು ಅಭ್ಯಾಸ ನಮಗೆ. ಹಾಗಾಗಿ ನನಗೆ ಕೊರೋನಾಯಿಂದ ಫೈನಾನ್ಷಿಯಲಿ ದೊಡ್ಡ ಎಫೆಕ್ಟ್ ಆಗಲಿಲ್ಲ. ಬಟ್ ಆ ಟೈಮಲ್ಲಿ ನನಗೆ ಪ್ರಯತ್ನಗಳಿಗೆ ಸಿಕ್ಕಲಿಲ್ಲ ನಮಗೆ ಕರೆಕ್ಟಾಗಿ ಅವಕಾಶಗಳು ಅಂತ ಅನ್ನಿಸ್ತು. ಆಮೇಲೆ ನಾನು ಬೇಸಿಕಲಿ MBA ಸ್ಟೂಡೆಂಟ್ ಆಗಿರೋದ್ರಿಂದ ಬಿಸ್ನೆಸ್ ಮ್ಯಾನ್ ಒಬ್ಬ ನಮ್ಮ ಒಳಗಡೆ ಇದ್ದ, ಯಾವಾಗ ಬಿಸ್ನೆಸ್ ಮಾಡಬೇಕು ಅನ್ನೋ ಥರದಿತ್ತು. ಕೊರೋನಾ ಬಿಫೋರ್ ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಮಾಡಿದ್ವಿ, ಒಂದು ಹೋಟೆಲ್ ಮಾಡಬೇಕು ಅಂತ. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿದ್ದು ಏನು ಬ್ರ್ಯಾಂಚ್ ಇದೆಯೋ ಅದನ್ನು ಮಂಡ್ಯದಲ್ಲಿ ಮಾಡುವ, ಅದನ್ನು ಮಾಡಿ ಒಂದು ಚೂರು ಸರ್ವೈವ್ ಮಾಡಿಬಿಟ್ರೆ ಒಂದು ಮಿನಿಮಮ್ ಇನ್ಕಮ್ ಇರುತ್ತೆ ನನಗೆ. ಆವಾಗ ನನಗೆ ಈಸಿ, ಮದುವೆ ಆಗೋದಕ್ಕೆ ಹೆಣ್ಣು ಕೊಡ್ತಾರೆ, ನನಗೆ ಜೀವನಕ್ಕೂ ಆಗುತ್ತೆ ದುಡ್ಡು ಅನ್ನೋ ಥರದ್ದು ಒಂದು ಪ್ಲ್ಯಾನ್ ಇತ್ತು. ಫುಡ್ ಇಂಡಸ್ಟ್ರಿ ಬೆಸ್ಟ್ ಅಂತ ಅನಿಸಿ ಆ ಟೈಮಲ್ಲಿ ಒಂದು ಹೋಟೆಲ್ ಕೂಡ ಪ್ಲ್ಯಾನ್ ಮಾಡಿದ್ವಿ. ಏನಕ್ಕೆ ಅಂದರೆ ನೀವು ಹೇಳಿದ್ರಲ್ಲ, ಅಂದರೆ ಫೈನಾನ್ಷಿಯಲಿ ನಮಗೆ ಅಷ್ಟು ಸಪೋರ್ಟಿವ್ ಆಗಿರೋದಿಲ್ಲ ಇಂಡಸ್ಟ್ರಿ ಸಕ್ಸಸ್ ಆಗೋವರೆಗೂ. ನಿಮಗೆ ಸಕ್ಸಸ್ ಆದಮೇಲೆ ಎಲ್ಲವೂ ಸಿಗ್ಬೋದು, ಕಾಂಟ್ಯಾಕ್ಟ್ ಸಿಗ್ಬೋದು, ಕಾಸು ಸಿಗ್ಬೋದು, ಎಲ್ಲವೂ ಸಿಗ್ಬೋದು. ಅದಕ್ಕೂ ಮುಂಚೆ ತುಂಬ ಕಷ್ಟ ಸರ್ವೈವ್ ಆಗೋದು. ಆಮೇಲೆ ನಮ್ಮಂಥ ಬ್ಯಾಕಪ್ ಏನೂ ಇಲ್ಲದೆ ಹೋದವ್ರಿಗೆ ಕಷ್ಟ ಅದಾಗೆ ಒಂದು ಹೋಟೆಲ್ ಪ್ಲ್ಯಾನ್ ಮಾಡಿದ್ವಿ. ಹೋಟೆಲ್ ಚೆನ್ನಾಗಿ ಆಗ್ತಾಯಿತ್ತು, ಕೊರೋನಾ ಬಂದು ಹೋಟೆಲ್ಲು ಕ್ಲೋಸ್ ಮಾಡಿದ್ವಿ. ಈಗೇನು ಅದು ಕ್ಲೋಸ್ ಮಾಡಿದ್ದೆ ಬೆಸ್ಟ್ ಅನಿಸಿದ್ದು. ಏನಕ್ಕೆ ಅಂತಂದರೆ ನನಗೆ ಅದೆಲ್ಲೋ ಚೆನ್ನಾಗಿ ಆಗಿಬಿಟ್ಟಿದ್ರೆ ಒಂದಷ್ಟು ಬೇಸಿಕ್ ರೆವಿನ್ಯೂ ಬರ್ತೈತೆ ಅಂದ್ಬಿಟ್ಟು ಆ ಕಡೆ ಹೋಗ್ಬಿಡ್ತಿದ್ದೆ ನಾನು. ನನಗೆ ಈ ಗ್ಯಾಪಲ್ಲಿ ಕೊರೋನಾ ಟೈಮಲ್ಲಿ ನಾನು ತುಂಬ ಯೋಚನೆ ಮಾಡಿ ತುಂಬ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ದೆ. ಏನಂದರೆ ಸರ್ವೈವ್ ಆಗೋದೇ ಇಷ್ಟು ಕಷ್ಟ ಅಂತ ಅಂದ್ಬಿಟ್ರೆ ಮತ್ತು ಹೆಂಗಿರೋದು ಲೈಫಲ್ಲಿ. ಈಗ ನಾನು ಮನೇಲಿ ಒಬ್ಬನೇ ಮಗ, ಇಲ್ಲಿ ಸಿನಿಮಾ ಇಂಡಸ್ಟ್ರಿ ಬಂದುಬಿಟ್ಟಿದ್ದೀನಿ. ಮೇಜರ್ ಏನಂದರೆ ನಮ್ಮ ತಂದೆ ತೀರೋಗಿದ್ರು. ನಮ್ಮ ತಂದೆ ಜಾಬ್ ಬಂದಿತ್ತು ನನಗೆ, ಮೈ ಶುಗರ್ ಫ್ಯಾಕ್ಟ್ರಿಲಿ ಇದ್ದಿದ್ದವರು, ಗೌರ್ಮೆಂಟ್ ಕೆಲಸ. ಅದಲ್ಲದೆ ನಾನು MBA ಮಾಡಿದ್ಮೇಲೆ KPTCLಲ್ಲೂ ಕೂಡ ಇಂಟರ್ವ್ಯೂ ಆಗಿ ಅದರಲ್ಲೂ ಸೆಲೆಕ್ಟ್ ಆಗಿದೆ. ಬೆಳಗಾಮಲ್ಲಿ ಜಾಬ್ ಸಿಕ್ಕಿತ್ತು ನನಗೆ. 2 ಗೌರ್ಮೆಂಟ್ ಜಾಬ್ಗಳು ಸಿಕ್ಕಿದ್ರೂ ಮನೆಯವ್ರಿಗೆ ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಸೀರಿಯಸ್ಸಾಗಿ ಅಮ್ಮನ್ನೆಲ್ಲ ಒಪ್ಪಿಸ್ಬಿಟ್ಟು ಬಂದುಬಿಟ್ಟಿದ್ದು ನಾನು ಇಂಡಸ್ಟ್ರಿಗೆ. ಇಲ್ಲಿ ಬರ್ತೀವಿ, ಇಲ್ಲಿ ನಾವು ಅಂದ್ಕೊಡೋ ಥರದ್ದು ಏನೂ ಆಗ್ತಾಯಿಲ್ಲ. ಇಡೀ ನಾನೊಬ್ಬಂಗೆ, ನನ್ನ ಫ್ಯಾಮಿಲಿಗೆ ಅಂತಲ್ಲ, ಇಡೀ ನಮ್ಮ ವಂಶಕ್ಕೆಲ್ಲ ಹೆಂಗಿತ್ತಂತಂದರೆ, ನಮ್ಗೆ ಯಾರು ರಿಲೇಷನ್ಸ್ ಎಲ್ಲ ಇದ್ದರೆ, ನಾನಿಲ್ಲಿ ಸಕ್ಸಸ್ ಆದರೆ ನೀಟು ಒಳ್ಳೆ ಮಾಡಲ್ ಆಗ್ತೀನಿ ಫ್ಯಾಮಿಲಿಗೆ. ನಾನು ಇಲ್ಲಿ ಫೇಲ್ಯೂರ್ ಆದರೆ ನನ್ನ ತೋರಿಸಿ ಹೇಳ್ಬೋದು, ನೋಡೋ ನನ್ನ ಮಗ ಹೋಗಿ ಹಿಂಗೆ ಹಾಳಾಗಿದ್ದಾನೆ, ಹಂಗೆ ಆಗಬೇಡಿ ಅನ್ನೋ ಥರದ್ದು 2 ನಾನೇ ಆಗ್ತೀನಿ ಅನ್ನೋ ಥರದ್ದು ನನಗೆ ಗೊತ್ತಿತ್ತು. ಮ್ಯಾಕ್ಸಿಮಮ್ ನಾನು ಇಲ್ಲೇನೂ ಆಗೋದೇ ಇಲ್ಲ ಅನ್ನೋ ಸ್ಥಿತಿಗೆ ಬರ್ತೀನಿ ಅನ್ನೋ ಥರದ್ದಾಗಿದೆ. ಆ ಟೈಮಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೆ ಗುರು ಸರ್. ಅವಾಗ ತಾನೇ ಲವ್ ಯು ರಚ್ಚು ಅಂತ ಒಂದು ಸಿನಿಮಾ ಶುರು ಮಾಡಿದರು. ಗುರುದೇಶ್ ಪಾಂಡೆ ಸರ್ ಅವ್ರದ್ದು ಲವ್ ಯು ರಚ್ಚು ಸಿನಿಮಾ ಶುರು ಆಗಿತ್ತು ಅವ್ರ ಪ್ರೊಡಕ್ಷನಲ್ಲಿ. ಜೊತೆಗೆ ಪೆಂಟಾಗನ್ ಅಂತ ಒಂದು ಆ್ಯಂಥಾಲಜಿ ಸಿನಿಮಾ ಮಾಡ್ತಾಯಿದ್ರು. ನಾನು ಎಗೈನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ವರ್ಕ್ ಮಾಡೋದು ಅನ್ನೋ ಥರದಾಗಿ ಅವ್ರ ಜೊತೆ ಸೇರಿಕೊಂಡೆ. ನನಗೆ ಫಸ್ಟ್ ಟೈಮು ಮಂತ್ಲಿ ರೆವಿನ್ಯೂ ಬರೋಕ್ಕೆ ಶುರುವಾಗಿದ್ದೆ ಯಾವಾಗ ಅಂತಂದರೆ ಗುರುದೇಶ್ ಪಾಂಡೆ ಸರ್ದು ಲವ್ ಯು ರಚ್ಚು ಸಿನಿಮಾ ಮಾಡಿದಾಗಲೇ ಶುರುವಾಗಿದೆ. ಅವಾಗ ಏನಾದರೂ ಅಲ್ಲಿವರೆಗೂ ನಮಗೆ ಕಾರ್ಪೊರೇಟ್ ಲೈಫ್ ಥರ ಇಲ್ಲ. ಈ ತಿಂಗಳು 3,000 ಬಂದರೆ ನೆಕ್ಸ್ಟ್ ತಿಂಗಳು 30,000 ಬರೋದು, ಈ ಥರದ ವೇರಿಯೇಷನ್ಸ್ ಇತ್ತು. ನಾನು ಮದುವೆ ಬೇರೆ ಆಗಿಬಿಟ್ಟಿದ್ದೆ ಆ ಟೈಮಲ್ಲಿ ನನಗೊಂದು ರೆವಿನ್ಯೂ ಜನ್ರೇಟ್ ಆಗೋಕ್ಕೆ ಶುರು ಆಗ್ತು. ನಡೀತಾನೆ ನನಗೆ ತರುಣ್ ಸರ್ದು ಪರಿಚಯ ಆಗ್ತು.
ತರುಣ್ ಸರ್ ಜೊತೆ ಸಾಂಗ್ ಬರೆದಿದೆ, ಗುರು ಶಿಷ್ಯರಲ್ಲಿ ಸಾಂಗ್ ಬರೆದಿದೆ, ತುಂಬ ಹಿಟ್ಟಾಗಿತ್ತು. ಅದ್ರ ನೆಕ್ಸ್ಟ್ ಹಂಗೆ ಕಾಟೇರ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡ್ತೀನಿ ಅಂತ ನಾನೇ ಕೇಳ್ಕೊಂಡೆ. ಅದ್ರ ಜೊತೆ ಹಂಗೆ ಜರ್ನಿ ಶುರು ಆಯಿತು. ಆ್ಯಕ್ಚುಲಿ ಆಫ್ಟರ್ ಕೊರೋನಾ ನನ್ನ ಲೈಫು ಚೆನ್ನಾಗಾಗ್ತು ಅಂತ ಹೇಳ್ಬೋದು. ಮತ್ತು ಕೊರೋನಾ ಟೈಮಲ್ಲಿ ನಮಗೆ ಎಫೆಕ್ಟ್ ಹೇಳಿದ್ನಲ್ಲ, ಫೈನಾನ್ಷಿಯಲಿ ಅಷ್ಟಂತ ದೊಡ್ಡ ಎಫೆಕ್ಟ್ ಏನೂ ಆಗಲಿಲ್ಲ ಸರ್. ಯಾರೆಲ್ಲ ಬರಹಗಾರ ಇರ್ತಾರೋ ಅವರೆಲ್ಲ ಸರಸ್ವತಿ ಪುತ್ರರು. ಸರಸ್ವತಿ ಒಲಿದ್ರೆ ಲಕ್ಷ್ಮಿ ತಾನಾಗೇ ಒಲಿತಾಳೆ ಅನ್ನೋ ಒಂದು ಮಾತಿದೆ. ಸೊ ಲಕ್ಷ್ಮಿ ಎಷ್ಟು ಮಟ್ಟಿಗೆ ಹೊಲಿದಿದ್ದಾರೆ ಪ್ರೀತಾಜಿ ಅವರಿಗೆ ಅಂತ. ಒಂದು ಸಾಂಗ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ, ಅಥವಾ ಡೈರೆಕ್ಷನಲ್ಲಿ ಎಷ್ಟು ದುಡಿದ್ರಿ, ಆರ್ಥಿಕವಾಗಿ ಎಷ್ಟು ಸದೃಢರಾಗಿದ್ದೀರಿ ಅಂತ? ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬಂದು 12ರಿಂದ 13 ವರ್ಷ ಆಗ್ತಾ ಬಂತು ಸರ್. ಇಲ್ಲಿವರೆಗೂ 10 ವರ್ಷ ಫುಲ್ಲು ಡ್ರೈ ಆಗೇ ಇದ್ದಿದ್ದು ಇಂಡಸ್ಟ್ರಿಯಿಂದ ಏನು ತಗೊಂಡೋಗಿದ್ದೇ ಇಲ್ಲ ನಾವು. ಅದು ಮನೆಯಿಂದೇ ತಂದು ಕೆಲಸ ಮಾಡಿದ್ದು. ಬಟ್ ಲಾಸ್ಟ್ 3 ಇಯರ್ಸ್ ಇದೆಯಲ್ಲ, ಈ ಲಾಸ್ಟ್ 3 ಇಯರ್ಸ್ ಆಫ್ಟ್ರು ಗುರು ಶಿಷ್ಯರು ಅಂತ ನನಗೆ, ಅಂದರೆ ನಾನು ಯಾವಾಗ ಲವ್ ಯು ರಚ್ಚುವಿಂದ ಕೆಲಸ ಮಾಡಿಕೊಂಡು ಗುರು ಶಿಷ್ಯರು ಕಾಟೇರಾಗೆಲ್ಲ ಬಂದು ಫೈನಾನ್ಷಿಯಲಿ ನನ್ನ ಫ್ರೆಂಡ್ಸ್ಗಳೀಗ ನನ್ನ ಜೊತೆ MBA ಮಾಡಿದವರೆಲ್ಲರೂ ಒಂದು ಒಳ್ಳೊಳ್ಳೆ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರಷ್ಟೇ ಸದೃಢನಾಗಿ ನಾನು ಫೈನಾನ್ಷಿಯಲಿ ಸದೃಢನಾಗಿದ್ದೀನಿ. ಆಮೇಲೆ ಒಂದು ಕಾನ್ಫಿಡೆಂಟ್ ಇದೆ ಮುಂದೆ, ಅಂದರೆ ಇನ್ನೂ ಚೆನ್ನಾಗಿ ಆಗ್ತೀನಿ ನಾನು ಅನ್ನೋ ಥರದ್ದು ಒಂದು ಕಾನ್ಫಿಡೆಂಟ್ ಕೊಟ್ಟಂಥ ಸ್ಟೇಜ್ ಇವೆಲ್ಲವೂ ಪೂರ್ತಿ. ಅವಕಾಶಗಳು ತುಂಬ ಚೆನ್ನಾಗಿದೆ ನನಗೆ. ಈಗ ಡೈರೆಕ್ಷನ್ ಮಾಡೋದಕ್ಕೂ, ಪ್ರೊಡಕ್ಷನ್ಸ್ಗಳಿಗೆ ಹೋಗಿ ಕತೆ ಹೇಳೋದಕ್ಕೂ ಒಂದು ಒಳ್ಳೆ ಪ್ರೊಫೈಲ್ ರೆಡಿ ಆಗಿದೆ ನನಗೆ. ಹಾಗಾಗಿ ಈಗೇನೆಂದರೆ ಒಂದು ಫೈನಾನ್ಷಿಯಲ್ಲೂ ಚೆನ್ನಾಗಿದ್ದೀನಿ, ಒಂದು ಕಾನ್ಫಿಡೆಂಟಾಗೂ ಇದ್ದೀನಿ. ರೆಮ್ಯುನರೇಷನ್ ಅಂತೇನು ಫಿಕ್ಸ್ ಮಾಡ್ಕೊಂಡಿಲ್ಲ ಸರ್ ಇದುವರೆಗೂ ನಾನು. ಅಂದರೆ ಲಿರಿಕ್ಗೆ ಕೆಲವು ಫ್ರೆಂಡ್ಸ್ಗಳ ಸಿನಿಮಾ ಇರುತ್ತೆ, ಫ್ರೀಯಾಗಿ ಕೂಡ ಬರಿತಾ ಇದ್ದೀನಿ. ಕೆಲವರು ಹೊಸಬ್ರು ಸಿನಿಮಾಗಳಿರುತ್ತೆ, ಕೆಲವ್ರು ಗೊತ್ತಿರೋ ಮ್ಯೂಸಿಕ್ ಡೈರೆಕ್ಟರ್, ಈಗ ಅಜಿನೀಶ್ ಸರ್ ಈ ಥರದ್ದೆಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ನಮ್ಮದೊಂದು ಅಮೌಂಟು, ಅವರೇ ಅದನ್ನು ಇದು ಮಾಡ್ತಾರೆ. ಪ್ರತಿ ಸಲೇನು ನನಗೆ ಯಾರಾದರೂ ಹೊಸಬ್ರು ಕಾಲ್ ಮಾಡಿದ್ರು ಅಷ್ಟೇ, ಯಾರು ಫೋನ್ ಮಾಡಿದ್ರು ಫೋನ್ ಮಾಡಿ ಕೇಳೋದೇನೆಂದರೆ, ಆಫ್ಟ್ರು ಗುರು ಶಿಷ್ಯರು ಆಗಲಿ ಕಾಟೇರ ಆಗಲಿ ತುಂಬ ದುಡ್ಡು ಚಾರ್ಜ್ ಮಾಡಿಬಿಡ್ತಾರೆ ಇವರು ಅನ್ನೋ ಥರದೇ. ಫಸ್ಟ್ ಫೋನ್ ಮಾಡಿದ ತಕ್ಷಣ ಸರ್ ಏನು ಸರ್ ನಿಮ್ಮ ರೆಮ್ಯುನರೇಷನ್ ಅಂತ ಕೇಳಿದ್ರೆ, ಫಸ್ಟು ಸಾಂಗ್ ಕಳಿಸಿ, ಸಾಂಗ್ ಟ್ಯೂನ್ ಕಳಿಸಿದ್ಮೇಲೆ ಒಂದು ವರ್ಷನ್ ಲಿರಿಕ್ ಬರಿತೀನಿ ನಾನು, ಯಾವುದೋ ಪಲ್ಲವಿ ಲಿರಿಕ್ ಬರಿತೀನಿ. ಅದಾದಮೇಲೆ ನಿಮಗೆ ಏನು ನಿಮ್ಮ ಶಕ್ತಿ ಏನಿದೆಯೋ ನಾವೇನು ಇಸ್ಕೊಳ್ಳೋಕೆ ಸಾಧ್ಯವೋ ಅಷ್ಟು ತಗೊಳ್ಳೋದ ಅನ್ನೋ ಥರದ್ದೇ ಮಾತಾಡ್ತೀನಿ. ಬಿಟ್ಟರೆ ನನಗಿಷ್ಟೇ ದುಡ್ಡು ಫಿಕ್ಸು. ಇದುವರೆಗೂ ದುಡ್ಡುಗೋಸ್ಕರ ನಾನು ಇಂಡಸ್ಟ್ರಿಗೆ ಬಂದಿದ್ದಲ್ಲ ಸರ್. ಯಾಕೆಂದರೆ ನನಗೆ ದುಡ್ಡು ಮಾಡಬೇಕು ಅಂತಿದ್ರೆ ನಂದು ಎಜುಕೇಷನ್ ಇದೆ, ಚೆನ್ನಾಗಿ ಮಾಡ್ಕೋಬೋದಾಗಿತ್ತು. ನನಗಿಲ್ಲ, ನನ್ನ ಕೆಲಸಗಳು ಸಿಕ್ಕಿತ್ತು, ಅಲ್ಲಿ ಮಾಡ್ಕೋಬೋದಾಗಿತ್ತು. ಇದೇನೋ ನಮಗೊಂಥರ ಹಾಬಿಲೇನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಥರದ್ದು ಒಂದು ಕನಸಲ್ಲಿ ಬಂದಿರೋದು. ಅದು ನನಗೀಗ ತುಂಬ ಸಪೋರ್ಟಿವ್ ಆಗಿ ಇಂಡಸ್ಟ್ರಿನೂ ಇದೆ, ಟೈಮು ಹಂಗೆ ಚೆನ್ನಾಗಿ ಆಗ್ತಿದೆ ಅಂತ ನನಗೆ ಅನಿಸಿದೆ ಸರ್. ಲಾಸ್ಟ್ ಒಂದು ಕ್ವಶನ್ ಕೇಳೋದಾದರೆ, ಈಗ ನಿಮ್ಮ ಕೈಯಲ್ಲಿ ತಾರಾಸುತ್ತಲಾಯರ್ದೊಂದು ಕಾದಂಬರಿ ಇಟ್ಕೊಂಡಿದ್ದೀರಾ, ಕರ್ಕೋಟಕ ಅನ್ಸುತ್ತೆ. ಕರ್ಕೋಟಕ, ಹೌದು, ಕರ್ಕೋಟಕ. ನೀವು PUC ಇಂದನೇ ನಿಮಗೆ ಸಾಹಿತ್ಯದ ಒಲವಿದ್ದರಿಂದ ಲಿಟ್ರೇಚರೇ ಮಾಡೋದಿತ್ತು, MBA ಮಾಡೋಕ್ಕೆ ಹೋದರೆ. ಆದರೂ ಸಹ ಸಾಹಿತ್ಯ, ಯಾರ ಸಾಹಿತ್ಯ ನಿಮಗೆ ತುಂಬ ಕಾಡ್ತು, ಯಾರೆಲ್ಲ ಸಾಹಿತ್ಯನ ಜಾಸ್ತಿ ಓದ್ಕೊಂಡಿದ್ದೀರಾ ಅಂತ? ಸರ್ ಆ್ಯಕ್ಚುಲಿ ನಾನೊಬ್ಬ ಸಾಹಿತಿ ಅಂದ ತಕ್ಷಣ ಅನ್ಕೋತಾರೆ ಎಲ್ಲರೂ, ಅಂದರೆ ತುಂಬ ಬುಕ್ಗಳು ಓದ್ತೀವಿ ಆ ಥರದ್ದೆಲ್ಲ ಅನ್ಕೋತಾ ಇರ್ತಾರೆ. ನಾನು MBA ಮುಗಿಸೋವರೆಗೂ ನನಗೆ ಪುಸ್ತಕ ಪ್ರೇಮ ಅನ್ನೋದು ಇರಲೇ ಇಲ್ಲ. ನನಗೆ ಬುಕ್ಗಳು ಓದಿ ಅಂತ ತುಂಬ ನಮ್ಮ ಲೆಕ್ಚರ್ ಎಲ್ಲ ಸಜೆಸ್ಟ್ ಮಾಡೋರು. ನಾನು ಅವಾಗಲೇ ಹಾಡು ಬರಿಬೇಕಾದ್ರೆ ಅದು ಓದು ಅಂತ. ನಮ್ಗೆ ಅವಾಗ ನಾನೇನಕ್ಕೆ ಬೇರೆಯವ್ರದ್ದು ಓದ್ಬಿಟ್ಟು ಅದನ್ನು ಕದಿಬೇಕಾ ಆ ಥರದ್ದೆಲ್ಲ ಅನ್ನಿಸ್ತಿತ್ತು. ಬಟ್ ಬುಕ್ನ ಯಾಕೆ ಓದ್ತೀವಿ ಅಂತಲೇ ಹೇಳ್ಕೊಟ್ಟಿದ್ದು ನನಗೆ ತರುಣ್ ಸುಧೀರ್ ಸರ್. ಒಂದು ಬುಕ್ನ ಓದಬೇಕಾದ್ರೆ ನಂದು ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಬೆಳೆಯುತ್ತೆ. ಅದನ್ನು ಓದಬೇಕಾದ್ರೆ ನಂದೇನೋ ಐಡಿಯಾಗಳು ಔಟ್ಪುಟ್ ಶುರು ಆಗುತ್ತೆ. ಈ ಥರದ್ದೊಂದು ನನಗೆ ಐಡಿಯಾ ನನಗೆ ಬುಕ್ ಓದೋದ್ರಿಂದ ಸಿಗುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನಾನು ಬುಕ್ ಓದೋಕ್ಕೆ ಶುರು ಮಾಡಿದ್ದೆ ಕಳೆದ ಒಂದು 5 ವರ್ಷದಿಂದ ಶುರು ಮಾಡಿದ್ದು. ಬುಕ್ಕು ಓದಿದ್ಮೇಲೆ ನನಗೆ ಅನಿಸುತ್ತೆ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಬರೆಯೋ ಕೆಲಸ ಆಗಲಿ, ಮಾತಾಡೋ ಮಾತುಗಳಾಗಲಿ ಎಷ್ಟು ಪ್ರಬುದ್ಧ ಆಗುತ್ತೆ ಅಂದರೆ, ಆ ಬುಕ್ಗಳಿಗೆ ಅಷ್ಟು ತಾಕತ್ತಿದೆ. ಹಂಪಿ ನಗರ ಲೈಬ್ರರಿ ಮತ್ತು ವಿಜಯನಗರ ಲೈಬ್ರರಿಗೆ ನಾನು ರೆಗ್ಯುಲರ್. ಇದಕ್ಕೂ ಮುಂಚೆ ನಾನು ಖಾಲಿ ಕೂತ್ಕೊಂಡಾಗೆಲ್ಲ ಬರೀ ಹರಟೆ ಹೊಡೆಯೋದಾಯ್ತಿತ್ತು ಹೋಗಿ ಅಲ್ಲಿ ಇಲ್ಲೆಲ್ಲ. ಈಗ ಹೆಂಗೆ ಅಂದರೆ ಫ್ರೀ ಸಿಕ್ಕ ಸಾಕು ಲೈಬ್ರರಿ. ನನ್ನ ವೈಫ್ ಹೇಳ್ತಾ ಇರ್ತಾಳೆ, ಅವಳು ಬೆಳಗ್ಗೆ ವರ್ಕ್ಗೆ ಹೋಗ್ಬೇಕಾದ್ರೆ ನಾನು ಲೈಬ್ರರಿಗೆ ಹೋಗಿರ್ತೀನಿ ಅಂತಂದರೆ, ಅಂದರೆ ಅವಳಿಗೆ ಅಂದರೆ ಈ ಕಾಲೇಜ್ ಏಜಲ್ಲಿ ಇರುತ್ತಲ್ಲ, ನಾವು ಲೈಬ್ರರಿಗೆ ಹೋಗ್ತೀವಿ ಇದು ಅವಕಾಶ ನಮಗೆ ಮಾತ್ರ ಸಿಕ್ಕಿರೋದು. ಹೋಗ್ತಿರ್ತೀವಿ ಲೈಬ್ರರಿಲಿ ಓದ್ಕೋತಿರ್ತೀನಿ. ನನಗೆ ತುಂಬ ಬುಕ್ಗಳು ರೈಟರ್ಗಳದೆಲ್ಲ ಓದಿ ನನಗೆ ತುಂಬ ಹಿಡಿಸಿದ್ದು ರೈಟರ್ಗಳಂದರೆ, ಒಂದು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ತುಂಬ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ಥರದ್ದು ಒಂದು. ಮತ್ತು ನನಗೆ ತರಾಸು ಅವ್ರದ್ದು ರೈಟಿಂಗ್ ಇಷ್ಟ. ಅವ್ರದ್ದು ಕೋಟಾ ನೋಟ್ ಇರ್ಬೋದು, ತುಂಬ ಬುಕ್ಗಳು ಅದು. ತುಂಬ ಹಳ್ಳಿ ಕಟ್ಕೊಡೋದು ಅಂದರೆ ನನಗೆ ಅನಕ್ರು ಅವರು ಹಳ್ಳಿ ಕಟ್ಕೊಡೋದು, ಹಳ್ಳಿ ಭಾಷೆಗಳಿರ್ಬೋದು, ಅಲ್ಲಿ ಸಂಬಂಧಗಳು ಕಟ್ಕೊಡೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ್ದು ಹಳ್ಳಿ ಕತೆಗಳು ಅಂತಂದೇ ಇದೆ. ನಿಮಗೆ ಒಂದು 30-40 ಕತೆಗಳಿದೆ ಅದರಲ್ಲಿ. ಒಂದು ಕತೆ ಓದಿದಾಗ ನಿಮಗೆ 100 ಕತೆ ಹುಟ್ಟುತ್ತೆ. ಅಷ್ಟು ಕ್ಯಾರೆಕ್ಟರ್ಗಳು ಅಷ್ಟು ಚೆಂದವಾಗಿ. ಅಂದರೆ ನಾನು 70s 80s ಬದುಕಿರೋದಿಲ್ಲ. ನಾನು 70s 80s ನಾನು ನೋಡಬೇಕು ಅಂತ ಏನಂದರೆ ನನಗೆ ಸಿಗೋದು ಬುಕ್ಗಳಲ್ಲಿ ಮಾತ್ರ. ನಾನು ಫ್ಯೂಚರ್ನ ನೋಡ್ಬೇಕಂತ ಬುಕ್ಗಳಲ್ಲಿ ಮಾತ್ರ ಸಿಗೋದು. ಎಲ್ಲವನ್ನು ಬರೆದಿಟ್ಟಿರುವಂಥ ಒಂದು ಗ್ರಂಥ. ಅದಕ್ಕೆ ನಮಗೆ ಚಿಕ್ಕ ವಯಸ್ಸಲ್ಲಿ ಅವೆಲ್ಲ ಅರ್ಥ ಆಗ್ತಿರಲಿಲ್ಲ. ಕೋಶ ಓದು ದೇಶ ಸುತ್ತು ಅಂತ ಹೇಳ್ತಿದ್ದು ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಬುಕ್ ಓದೋದ್ರಿಂದ ಎಷ್ಟು ಸ್ಟ್ರಾಂಗ್ ಅಂದರೆ ಸರ್, ಅದು
ಒಂದು ಮೆಡಿಟೇಷನ್ ಥರ ಇರುತ್ತೆ ನಿಮಗೆ. ಓದೋದು ಒಂದು ಮೆಡಿಟೇಷನ್ ಥರ, ಒಂದು ನಾಲೆಡ್ಜ್ ಕೊಡುತ್ತೆ, ಪೂರ್ತಿ ಕಾನ್ಫಿಡೆಂಟ್ ಕೊಡುತ್ತೆ ಲೈಫಲ್ಲಿ. ಏನಿಲ್ಲ ಅಂದ್ರೂ ಬದುಕ್ಬೋದಪ್ಪ ನಾನು ಅನ್ನೋ ಥರದ್ದೊಂದು ನೆಮ್ಮದಿನೂ ಕೊಡು ಸರ್. ಅಷ್ಟು ಚೆಂದ ಬುಕ್ಕು. ನನಗೆ ಕಳೆದ 5 ವರ್ಷದಿಂದ ಶುರುವಾಗಿದ್ದು ಓದೋದಕ್ಕೆ. ತುಂಬ ಮಿಸ್ ಮಾಡ್ಕೊಬಿಟ್ಟೆ ನನ್ನ ಕಾಲೇಜ್ ಲೈಫಲ್ಲಿ ಇದನ್ನೆಲ್ಲ ಓದೋದಿಲ್ಲ ಅಂತ ಅನ್ಸುತ್ತೆ ಸರ್ ನನಗೆ. ಸೂಪರ್. ಡೈರೆಕ್ಷನ್ ಯಾವ ಸ್ಟಾರಿಗೆ ಡೈರೆಕ್ಷನ್ ಮಾಡಬೇಕು ಅನ್ನೋ ಕನಸಿದೆ ನಿಮಗೆ? ಸರ್ ನಾನು ಆ್ಯಕ್ಚುಲಿ ಅಪ್ಪು ಸರ್ ಫ್ಯಾನ್. ಅಪ್ಪು ಸರ್ಗೆ ಅನ್ನೋದು ನಮ್ಮದು ದೊಡ್ಡ ಕನಸಿದ್ದಿದ್ದು, ನಮ್ಗೆ ಆಗಲಿಲ್ಲ ಅದು. ನನಗೆ ಅದು ಬಿಟ್ಟರೆ ಈಗ ದೊಡ್ಡ ಸೂಪರ್ ಸ್ಟಾರ್ ಅಂದರೆ ನನಗೆ ದರ್ಶನ್ ಸರ್. ನನಗೆ ದರ್ಶನ್ ಸರ್ಗೆ ಏನಕ್ಕೆ ಮಾಡಬೇಕು ಅನ್ನೋದಕ್ಕಿಂತ ಒಂದು ಅವ್ರ ಪರ್ಸ್ನಾಲಿಟಿ ಅವ್ರು ಮಾಡಬೇಕು ಅಂತ ಸರ್. ನಾ ಅವ್ರ ಜೊತೆ ವರ್ಕ್ ಮಾಡಿದೆ ಕಾಟೇರ ಸಿನಿಮಾ ವರ್ಕ್ ಮಾಡಿದ್ಮೇಲೆ ಅಂತ ಅನಿಸಿದ್ದು ಸರ್, ಎಷ್ಟು ಚೆಂದ ಆರ್ಟಿಸ್ಟು, ಎಷ್ಟು ಅವ್ರದ್ದು ಹ್ಯೂಮನ್ ಬೀಯಿಂಗ್ ಎಷ್ಟು ಸಖತ್ತಾಗಿದೆ ಅಂದರೆ, ಇವ್ರಿಗೊಂದು ಸಿನಿಮಾ ಮಾಡ್ಬೇಕು. ಆಮೇಲೆ ನಾವು ಅವರೊಳಗೆ ಇನ್ನೂ ತುಂಬ ಏನೇನೋ ಅಡಗಿದೆ ಅವರೊಳಗಡೆ ಕ್ಯಾರೆಕ್ಟರ್ಗಳು ಇದೆಲ್ಲ ದರ್ಶನ್ ಸರ್ದು. ಅದನ್ನು ನಿಮಗೆ ತರುಣ್ ಸರ್ ಈ ಸಿನಿಮಾದಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅದನ್ನು. ಆ ಥರದ್ದೊಂದು ದರ್ಶನ್ ಸರ್ನ ನಾನು ನನ್ನ ಕನಸಲ್ಲಿ ಒಂದು ಮಾಡಬೇಕು ಅನ್ನೋ ಥರದ್ದೊಂದು ಆಸೆ ಇದೆ ಸರ್. ಬಟ್ ಸದ್ಯಕ್ಕೆ ಅದೆಲ್ಲವೂ ಆಗೋ ಥರದ್ದೆಲ್ಲ, ಮುಂದೆ ಆಗುತ್ತೋ ಗೊತ್ತಿಲ್ಲ. ನಂದು ದೊಡ್ಡ ಕನಸು ಅಂದ್ರೆ ಅದೇ ಇರೋದು ಸರ್ ನನಗೆ. ಒಳ್ಳೆಯದಾಗಲಿ. 2024 ಜರ್ನಿ ತುಂಬ ಚೆನ್ನಾಗಾಗಲಿ. ಈಗ ಶುರು ಮಾಡ್ತಾ ಇದ್ವಿ, ಏನು ಈ ಜರ್ನಿ ಭಾಳ ಚೆನ್ನಾಗಾಗಲಿ ಅಂತ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.